ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀವಿ? ಒಬ್ಬರು ಕೇಳಿದ್ರು ಇವತ್ತು ಏನು ಕಟ್ಟಂತಗಡೆ ಬೇಸ್ ಕಾರ್ಯಕ್ರಮ ನಡೀತಾ ಇದೆ. ಆಕೆಯ ಸುತ್ತು ಈಗಾಗಲೇ ಮುಗಿದಿದೆ. ನೀವು ಬಂದಂಥ ಉತ್ತರಗಳ ಮೌಲ್ಯಮಾಪನವೂ ನಡೆದಿದೆ. ವಿಜೇತರ ಪಟ್ಟಿ ನನ್ನ ಕೈಯಲ್ಲಿದೆ. ಅವರ ಹೆಸರನ್ನು ಓದ್ತೇನೆ. ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಬಂದು 65 ಅಂಕಗಳಿಗೆ 37 ಅಂಕಗಳನ್ನು ಗಳಿಸಿದ್ದಾರೆ. ರಾಘವೇಂದ್ರ ವಿ ಕೊಲ್ಹಾರ, ರಜನಿ ಆರ್ ಕೊಲ್ಹಾರ, ಸವಿತಾ ಕುಲಕರ್ಣಿ. ಪ್ರಥಮ ಸ್ಥಾನ ಇವರು 65 ಅಂಕಗಳಿಗೆ 37 ಅಂಕಗಳನ್ನು ಗಳಿಸಿದ್ದಾರೆ. ಬನ್ನಿ ಸರ್, ನೋಡಿ. ಮಂಗಳ ಗುಲಾಬಿ, ಇವರ ತಂಡದ ಹೆಸರು ಮಂಗಳ ಗುಲಾಬಿ. ಎರಡನೆಯ ಸ್ಥಾನ ಗಳಿಸಿದವರು 36 ಅಂಕಗಳು, ಒಂದೇ ಅಂಕದ ವ್ಯತ್ಯಾಸ. 36 ಅಂಕಗಳನ್ನ ಗಳಿಸಿದ್ದಾರೆ. ಯಾರಿರಬಹುದು? ಜ್ಯೋತಿಶ್ರೀ ಟಿ, ಮಂಜುಳಾ ಟಿ, ಪುಷ್ಯವಿ ಸಿ ಪಾಟೀಲ್. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಜ್ಯೋತಿಶ್ರೀ, ಮಂಜುಳಾ ಟಿ ಹಾಗೂ ಪುಷ್ಯವಿ ಅವರು 36 ಅಂಕ ಗಳಿಸಿದ್ದಾರೆ. ಎರಡನೆಯ ಸ್ಥಾನ. ದಯವಿಟ್ಟು ಒಂದು ಚೀಟಿಯನ್ನ ತಗೋಬೇಕು ನಾವು. ಗಳಿಸಿದಂತ ತಂಡ ಶ್ರೀಧರ್ ಎಚ್ ವಿ, ಸಮರ್ಥ ಕಶ್ಯಪ್, ಉರುಳಿ. ಸಪ್ತರ್ಷಿ ಸಂಪಿಗೆ 34, ಸರಿಯಾಗಿ ಹೇಳಿದ್ರೆ 34 ಅಂಕಗಳನ್ನ ಗಳಿಸಿದ್ದಾರೆ. ಯಾರು? ವಾಣಿ, ಮಾನಸ ಮತ್ತು ವಿಜಯಲಕ್ಷ್ಮಿ. ನಿವಾರಕ ಅಂತ ಕರೆಯುವ ಹಾಗೆ ವಿಘ್ನಕಾರಕ ಅಂತಲೂ ಕರೀತೇವೆ. ವಿಘ್ನಗಳನ್ನ ಕೊಡೋನು ಅವನೇ, ನಿವಾರಿಸೋನು ಅವನೇ. 3 ರೀತಿಯ ವಿಘ್ನಗಳನ್ನು ಕೊಡ್ತಾನಂತೆ. ಆದಿ ದೈವಿಕ, ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ. ಆದಿ ದೈವಿಕ ನಮ್ಮ ನಿಯಂತ್ರಣದಲ್ಲಿ ಇಲ್ಲದಂತಹ ವಿಘ್ನಗಳು, ಇದ್ದಕ್ಕಿದ್ದಾಗೆ ಮಳೆ ಬರೋದು, ಬಿಡುಗಡೆ ಬರೋದು ಇತ್ಯಾದಿ. ಆದಿ ಭೌತಿಕ ಅನ್ನೋದು, ನಾನು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಮಧ್ಯದಲ್ಲಿ ಸ್ಕೂಟರ್ ಕೆಟ್ಟೋಗೋದು, ಅಥವಾ ಬ್ಯಾಟ್ರಿ ಡೌನ್ ಆಗೋದು, ಲ್ಯಾಪ್ಟಾಪ್ ಕೈ ಕೊಡೋದು ಇತ್ಯಾದಿ ಮನುಷ್ಯ ನಿರ್ಮಿತ ವಸ್ತುಗಳು ಏನಿವೆ ಅವುಗಳಿಂದ ಬರುವಂತಹ ತೊಂದರೆಗಳು ಆದಿ ಭೌತಿಕ. ಇನ್ನು ಆಧ್ಯಾತ್ಮಿಕ ಅನ್ನೋದು, ಇದಕ್ಕಿದ್ದ ಹಾಗೆ ನನಗೆ ಜ್ವರ ಬರ್ಬೋದು, ಹೊಟ್ಟೆ ನೋವು ಬರ್ಬೋದು,
ವಾತಿ ಆಗ್ಬೋದು. ಇದು ಆಧ್ಯಾತ್ಮಿಕ ದೇಹದಲ್ಲೇ ಹುಟ್ಟುವಂತಹ ಸಮಸ್ಯೆಗಳು. ಈ ಮೂರೂ ಸಮಸ್ಯೆಗಳು ಬಾರದೆ ಇರಲಿ ಅನ್ನೋ ಕಾರಣಕ್ಕೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಾವು ಯಾವುದೇ ಕೆಲಸವನ್ನು ಮಾಡ್ತೇವೆ. ಇದು ನಮ್ಮ ಅಚಲ ನಂಬಿಕೆ. ಹಾಗಾಗಿ ಯಾವ ಕಾರಣವೋ ಗೊತ್ತಿಲ್ಲ, ಲ್ಯಾಪ್ಟಾಪ್ ಸದ್ಯಕ್ಕೆ ಕೆಲಸ ಮಾಡ್ತಾ ಇಲ್ಲ, ಶಬ್ದ ಬರ್ತಾ ಇಲ್ಲ, ಮಿಕ್ಕಿದ್ದೆಲ್ಲ ಬರುತ್ತೆ. ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಇಲ್ಲಿ 10 ಸೆಕೆಂಡುಗಳ ಕಾಲಾವಕಾಶ ಇದೆಯಲ್ಲ, ಅದು ಇನ್ಬಿಲ್ಟ್ ಆಗಿತ್ತು, ಒಳಗಡೆನೇ ಇರುತ್ತೆ. ಈಗ ಅದು ಗೊತ್ತಾಗಲ್ಲ. ಈಗ 10 ಸೆಕೆಂಡುಗಳ ಸಮಯವನ್ನು ನೀವು ಯಾರಾದರೂ ಕಾದಿಡಬೇಕಾಗುತ್ತೆ. ಆಯ್ತಾ? ನೋಡಿ ಏನು ಮಾಡ್ತೀನೋ ಮಾಡಿ. ನಮ್ಮ ಇಂದಿನ ಸ್ಪರ್ಧೆಯ ಸುತ್ತುಗಳ ಪರಿಚಯ ಮಾಡಿಕೊಳ್ಳೋಣ. ಒಟ್ಟು 10 ಸುತ್ತುಗಳಿವೆ. ಕರ್ನಾಟಕ ನಿನ್ನೆ ಇಂದು ನಾಳೆ, ಕಾವಿ ಕರ್ನಾಟಕ, ಚಿತ್ರ ಕರ್ನಾಟಕ, ಅಕ್ಷರಗಳನ್ನು ಜೋಡಿಸಿ ಪ್ರಶ್ನೋತ್ತರಿ, ಪದರಂಗ, ನಮ್ಮ ಪದವಿನೋದ, ನಮ್ಮ ಭಾವಗೀತೆಗಳು, ನಮ್ಮ ಚಲನಚಿತ್ರ ಗೀತೆಗಳು, ಚಕ್ಕಚ್ಚೆನುಕುರುಳೆ. ಒಟ್ಟು 10 ಸುತ್ತುಗಳಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಕರ್ನಾಟಕ ನಿನ್ನೆ ಇಂದು ನಾಳೆ. ಪ್ರತಿಯೊಂದು ಸುತ್ತಿನ ನಿಯಮಗಳನ್ನು ಆ ಸುತ್ತಿನ ಆರಂಭದಲ್ಲೇ ಹೇಳ್ತೇನೆ. ಏನಾದರೂ ಅನುಮಾನ ಗೊಂದಲ ಇದ್ರೆ ತಾವು ಪರಿಹರಿಸ್ಕೋಬಹುದು. ಈ ಮೊದಲ ಸುತ್ತಿನ ನಿಯಮಗಳು, ಇದು ಬದ್ಧ ಸುತ್ತು. ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಕಾಲಾವಕಾಶ 10 ಸೆಕೆಂಡ್. ಸರಿ ಉತ್ತರಕ್ಕೆ +10 ಅಂಕ, ಋಣಾಂಕವಿಲ್ಲ. ಕ್ವಿಜ್ ಮಾಸ್ಟರ್ ತೀರ್ಪು ಅಂತಿಮ. ಇವುಗಳಲ್ಲಿ ಯಾವುದೋ ಕರ್ನಾಟಕ ಶಬ್ದದ ವ್ಯುತ್ಪತ್ತಿ ಅಲ್ಲ ಅನ್ನೋದನ್ನ ಹೇಳಬೇಕು. ಕಂಪನ್ನು ಹರಿಸುವ ನಾಡು, ಚಿನ್ನದ ನಾಡು, ಕಪ್ಪು ಮಣ್ಣಿನ ನಾಡು, ಎತ್ತರದ ನಾಡು. ತಂಡ 1 ಸಂಪಿಗೆ ಅವರಿಗೆ ಮೈತ್ರಿ ಬಂದಿಗೆ ದಯವಿಟ್ಟು ಮೈಕ್ ಚೆಕ್ ಮಾಡ್ಕೊಂಡ್ಬಿಡಿ. ಯಾವುದು ಅಲ್ಲ ಅಂತ ಹೇಳಬೇಕು. ಎಷ್ಟನೇದು? 4ನೇದು ಎತ್ತರದ ನಾಡು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ರೇಕ್ಷಕರಿಗೆ ಅವಕಾಶ. ಯಾರಾದ್ರೂ ಮೈಕ್ ತಗೊಂಡು ಹೋಗ್ಬೇಕು ಬರುತ್ತೆ. ಯಾರಾದ್ರೂ ಕೊಡಿ. ಒಬ್ಬರಿಗೆ ಮಾತ್ರ ಅವಕಾಶ. ಎತ್ತರದ ನಾಡು ಅಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ, ನೀವು ಅದೇ ಉತ್ತರ ಹೇಳ್ತಾ ಇದ್ದೀರಾ. ತಪ್ಪು ಉತ್ತರ. ಸರಿಯಾದ ಉತ್ತರ ಚಿನ್ನದ ನಾಡು. ಯಾಕೆ ಚಿನ್ನದ ನಾಡು ಸರಿಯಾದ ಉತ್ತರ ಅಂದ್ರೆ, ಕರಿ ನಾಡು, ಕಪ್ಪು ಮಣ್ಣಿನ ನಾಡು. ಕರು ನಾಡು, ಎತ್ತರವಾದ ಪ್ರದೇಶದಲ್ಲಿ ಇರುವಂತ ನಾಡು. ಯಾಕಂದ್ರೆ ಕರ್ನಾಟಕ ಕರಾವಳಿಯನ್ನ ಬಿಟ್ಟು ಉಳಿದ ಅಷ್ಟೋ ಭಾಗ ಗಗನ ಪ್ರಸ್ಥಭೂಮಿಯ ಮೇಲೆ ಇದೆ. ಹಾಗಾಗಿ ತಮಿಳುನಾಡವರು ತಮಿಳು ಸಾಹಿತ್ಯದಲ್ಲಿ ಕರುನಾಡಗರ್ ಅಂತ ಕರೀತಾರೆ. ಎತ್ತರದ ನಾಡಿನಲ್ಲಿ ವಾಸ ಮಾಡುವಂತಹ ಜನ ಅಂತ. ಹಾಗಾಗಿ ಎತ್ತರದ ನಾಡು ಸರಿಯಾದ ಉತ್ತರ. ಕಪ್ಪು ಮಣ್ಣಿನ ನಾಡು ಸರಿಯಾದ ಉತ್ತರ. ಕಪ್ಪನ್ನು ಹರಿಸುವ ನಾಡು. ಯಾಕಂದ್ರೆ ಶ್ರೀಗಂಧ ಇಡೀ ಭಾರತದಲ್ಲಿ ವಿಶೇಷವಾಗಿ ಬೆಳೆಯೋದು ಕರ್ನಾಟಕದಲ್ಲಿ. ಹಾಗಾಗಿ ಕಪ್ಪನ್ನು ಹರಿಸುವ ನಾಡು. ಕರ್ನಾಟಕದಲ್ಲಿ ಚಿನ್ನ ಸಾಕಷ್ಟು ಸಿಗುತ್ತೆ ನಿಜ, ಆದರೆ ಯಾವ ಕವಿಯೂ ಸಹ, ಅದರಲ್ಲೂ ಪ್ರಾಚೀನ ಕವಿಗಳು ಚಿನ್ನದ ನಾಡು ಅಂತ ಕರೆದ ಉದಾಹರಣೆ ಎಲ್ಲೂ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಚಿನ್ನದ ನಾಡು ಅನ್ನೋ ಉತ್ತರವನ್ನು ಬಿಟ್ಟು ಉಳಿದ 3 ಉತ್ತರ ಕರ್ನಾಟಕ ಎನ್ನುವ ಶಬ್ದದ ಹಿಂದೆ ಇದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಧ್ರುವ ತಂಡಕ್ಕೆ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. 2ನೇ ಪ್ರಶ್ನೆ. ಇದು ಅಲ್ಲಿ ಆದಂತ ಹಾಕಿದ್ರಲ್ಲ, ಅದಕ್ಕೆ ಎಲ್ಲದಕ್ಕೂ ಬರ್ತಾ ಇದೆ ಸೌಂದರ್ಯ. ಕುಮಾರವ್ಯಾಸನು ಮಹಾಭಾರತದ ಮೊದಲ 10 ಅಧ್ಯಾಯಗಳನ್ನು ಬರೆದ. ಉಳಿದದ್ದನ್ನ ಯಾರೋ ಬರೆದರು? ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ 18 ಅಧ್ಯಾಯಗಳು, 18 ಪರ್ವಗಳಿವೆ. ಆದರೆ ಕುಮಾರವ್ಯಾಸ ಬರೆದಿದ್ದು ಬರೀ 10, ಉಳಿದ 8 ಬರೆಯೋದಿಲ್ಲ.
ಆ ಎಂಟನ್ನ ಯಾರು ಬರೆದ್ರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಈಶ್ವರ ಕವಿ, ಲಿಂಗಣ್ಣ ಕವಿ, ತಿಮ್ಮಣ್ಣ ಕವಿ, ತಿರುಮಲ ಭಟ್ಟ ಕವಿ. ತಿರುಮಲ ಭಟ್ಟ ಕವಿ ಅಂತಿದ್ದಾರೆ ಪ್ರೇಕ್ಷಕರು. ತಿರುಮಲ ಭಟ್ಟ ಕವಿ ಅದೇಮ್ಮ ಅವ್ರು ಹೇಳಿದ್ದು, ಅದೇ ತಪ್ಪು ಅಂತ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ. ಲಿಂಗಣ್ಣ ಕವಿ ಸರಿಯಾದ ಉತ್ತರ. ತಿಮ್ಮಣ್ಣ ಕವಿ. ಕೃಷ್ಣರಾಯ ಭಾರತ ಅಂತ ಇದನ್ನ ನಾವು ಕರೀತೇವೆ. ಕೃಷ್ಣದೇವರಾಯನಿಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ಬರೆದಿದ್ದಾನೆ, ಆದರೆ ಉಳಿದ 8 ಅಧ್ಯಾಯ ಬರೀಲಿಲ್ಲ. ಹಾಗಾಗಿ ಆ 8 ಅಧ್ಯಾಯಗಳನ್ನ ಯಾರು ಬರೀತೀರಿ ಅಂದಾಗ ತಿಮ್ಮಣ್ಣ ಕವಿ ಮುಂದೆ ಬರೀತಾನೆ. 8 ಅಧ್ಯಾಯಗಳನ್ನ ಬರೀತಾನೆ. ಅದು ಕೃಷ್ಣರಾಯ ಭಾರತ ಅಂತ ಹೆಸರಾಗಿದೆ. ಆದರೆ ಕುಮಾರವ್ಯಾಸನ ಕಾವ್ಯಕ್ಕೂ ತಿಮ್ಮಣ್ಣ ಕವಿಯ ಕಾವ್ಯಕ್ಕೂ ಹೋಲಿಸಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಕೃಷ್ಣರಾಯ ಭಾರತ ಅಷ್ಟು ಪ್ರಸಿದ್ಧಿಯನ್ನ ಪಡೆದಿಲ್ಲ. ಈಗ ಮಂಗಳ ತಂಡಕ್ಕೆ ಪ್ರಶ್ನೆ. 54 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ ಕರ್ನಾಟಕದ ರಾಣಿ ಯಾರು? ಇದು ಭಾರತೀಯ ದಾಖಲೆ. ಇಡೀ ಭಾರತದಲ್ಲಿ ಯಾವ ರಾಣಿಯೋ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿಲ್ಲ. ಕರ್ನಾಟಕದ ಒಬ್ಬ ರಾಣಿ ಮಾಡಿದ್ದಾಳೆ. ಆಕೆ ಯಾರು ಅಂತ ತಿಳ್ಕೋಬೇಕಾಗಿದೆ. ರಾಣಿ ಅಬ್ಬಕ್ಕ, ರಾಣಿ ಚೆನ್ನಭೈರಾದೇವಿ, ರಾಣಿ ಕೆಳದಿ ಚೆನ್ನಮ್ಮ, ರಾಣಿ ಬೆಳವಡಿ ಮಲ್ಲಮ್ಮ. ರಾಣಿ ಕೆಳದಿ ಚೆನ್ನಮ್ಮ. ಮತ್ತೆ ಪ್ರೇಕ್ಷಕರಿಗೆ ಅವಕಾಶ. ಎರಡು ಉತ್ತರ ಕೇಳ್ತಾ ಇದ್ದೀನಿ, ಯಾರು ತಗೊಳ್ಳಿ. ನಾನು ಮೈಕ್ ಯಾರ ಕೈಯಲ್ಲಿದೆಯೋ ಅವ್ರ ಕೈಗೆ ಉತ್ತರಿಸಿ. ಹೇಳಿ ಯಾವುದು? ರಾಣಿ ಪಕ್ಕದೇವಿ. ರಾಣಿ ಚೆನ್ನಭೈರಾದೇವಿ, ಮೆಣಸಿನ ರಾಣಿ ಸರಿಯಾದ ಉತ್ತರ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಪ್ರಕೃತಿ ದಾಸವಾಳ ತಂಡಕ್ಕೆ ತಮ್ಮ ಪ್ರಶ್ನೆ. 1493 ಅಡಿ ಎತ್ತರದಿಂದ ಬೀಳುವ ಕರ್ನಾಟಕದ ಜಲಪಾತ ಯಾವುದು? 1493 ಅಡಿ ಎತ್ತರದಿಂದ ಬೀಳುವಂತ ಜಲಪಾತ. ಕುಂಚಿಕಲ್ ಜಲಪಾತ, ಜೋಗ್ ಜಲಪಾತ, ಭಟ್ಕಳ ಜಲಪಾತ, ಮಾಗೋಡು ಜಲಪಾತ. ನಾನು ಅದೇ ಹೇಳ್ತಾ ಇದ್ದೀನಿ, ಅವರು ಅವಕಾಶ ಕೊಡಿ ಅಂತ. ಜೋಗ್ ಜಲಪಾತ ಉತ್ತರ ತಪ್ಪಾಗಿದೆ ಪ್ರೇಕ್ಷಕರು. ಮಾಗೋಡು ಜಲಪಾತ ತಪ್ಪು ಉತ್ತರ. ಇನ್ನೊಬ್ಬರು ಕೊಡಿ ಅವಕಾಶ. ಕುಂಚಿಕಲ್ ಜಲಪಾತ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಪೂರ್ವ ಪುಸ್ತಕವನ್ನ ಬಹುಮಾನವಾಗಿ ಅವರಿಗೆ ಕೊಡೋಣ. ದಯವಿಟ್ಟು ಒಂದು ಪುಸ್ತಕ ಇಲ್ಲಿಂದ ನೋಡಿ, ಯಾವುದಾದ್ರೂ ಸರಿ ಒಂದು ಪುಸ್ತಕವನ್ನ ಅವರಿಗೆ ಕೊಡ್ತೀನಿ. ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಜೋಗ್ ಜಲಪಾತಕ್ಕಿಂತ ಎತ್ತರವಾದ ಜಲಪಾತ ಕರ್ನಾಟಕದಲ್ಲಿ ಇದೆಯಾ ಅಂತ. ಇದೆ. ಜಲಪಾತದ ಎತ್ತರವನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. 2 ವಿಧಾನ ಇದೆ. ಒಂದು ಸಿಂಗಲ್ ಡ್ರಾಪ್ ಮೆಥಡ್ ಅಂತ ಹೇಳ್ತಾರೆ. ಅಂದ್ರೆ ಜಲಪಾತದಲ್ಲಿ ಬಿದ್ದಂತ ಒಂದು ಹನಿ ನೀರು ಮಧ್ಯೆ ಎಲ್ಲೂ ನಿಲ್ಲದೆ ನೇರವಾಗಿ ತಳವನ್ನ ಮುಟ್ಟುವ ವಿಧಾನ ಒಂದು. ಇನ್ನೊಂದು, ಹಲವು ಹಂತಗಳಲ್ಲಿ ಜಲಪಾತ ಬೀಳ್ತಾ ಹೋಗುವುದು. ಈ ಸಿಂಗಲ್ ಡ್ರಾಪ್ ಮೆಥಡ್ ಅಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಎತ್ತರದ ಜಲಪಾತ ನೋಕ್ರಿ ಫಾಲ್ಸ್ ವಾಟರ್ ಫಾಲ್ಸ್ ಮೇಘಾಲಯದಲ್ಲಿದೆ, ಮೊದಲ ಸ್ಥಾನ. 2ನೆಯ ಸ್ಥಾನದಲ್ಲಿ ಜೋಗ್ ಜಲಪಾತ ಇದೆ. ಯಾಕಂದ್ರೆ ಒಂದು ಹನಿ ಬಿತ್ತು ಅಂದ್ರೆ ಅದು ಎಲ್ಲೂ ನಿಲ್ಲದೆ ನೇರವಾಗಿ ತಳವನ್ನ ಮುಟ್ಟುತ್ತೆ. ಆದರೆ ಕುಂಚಿಕಲ್ ಜಲಪಾತ 4-5 ಘಟ್ಟಗಳಲ್ಲಿ
ಬೀಳುತ್ತೆ. ಅದೇ ಎತ್ತರವನ್ನು ಲೆಕ್ಕ ಮಾಡಿದ್ರೆ ಇಡೀ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. 1493 ಅಡಿ ಎತ್ತರದ ಕುಂಚಿಕಲ್ ಜಲಪಾತ. ಉತ್ತರ ಸರಿಯಾಗಿದೆ. ಈಗ ಮುಂದಿನ ಸುತ್ತಿಗೆ ಹೋಗೋಣ. ಕಾವ್ಯ ಕರ್ನಾಟಕ. ಈ ಸುತ್ತಿನ ನಿಯಮಗಳು ಇಲ್ಲಿ ನಮ್ಮ ಭಾವಗೀತೆಗಳ ಒಂದು ಚರಣವನ್ನ ನಿಮಗೆ ಕೊಡ್ತೇವೆ. ಅದರ ಪಲ್ಲವಿಯನ್ನ ನೀವು ಹಾಡು. ದಯವಿಟ್ಟು ಪ್ರೇಕ್ಷಕರು ಯಾರೋ ಸಹಾಯ ಮಾಡ್ಲಿಕ್ಕೆ ಹೋಗಬೇಡಿ, ನಿಮಗೂ ಅವಕಾಶ ಬರುತ್ತೆ. ಈಗ ಮೊದಲ ತಂಡ ಸೊಪ್ಪಿಗೆ ತಂಡಕ್ಕೆ ಪ್ರಶ್ನೆಯನ್ನ ಕೊಡ್ತಾ ಇದ್ದೇವೆ. ಈ ಭಾವಗೀತೆಯ ಪಲ್ಲವಿಯನ್ನ ಹೇಳಿ ಅಥವಾ ಹಾಡಿ. ಬೆಣ್ಣೆಯ ಕದ್ದು ಜಾಗೃತ ಬಿದ್ದು ಮೊಳಕಾಲೂಗಿಸಿಕೊಂಡ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ರಾಧೆಯ ಗಂಡ. ದಯವಿಟ್ಟು ಹಾಡಿ ಸಹ ಕೇಳ್ಬೇಕು ನಾವು. 3 ಸೆಕೆಂಡ್ ಹಾಡಿ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಅಷ್ಟೇನಾ? ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ KS ನಿಸಾರಮ್ಮ. ಇಲ್ಲಿ ಮೊದಲ ತಂಡ ಅಲ್ಲಿ ಒಂದು ಪುಸ್ತಕ ಇಡಿ. ಇಷ್ಟು ಪುಸ್ತಕ ಜೋಡಿಸ್ಬೇಡಿ, ಎಲ್ಲ ಅಲ್ಲಿ ಇಟ್ಕೊಂಡು ಇವರಿಗೆ ಒಂದು ಪುಸ್ತಕ ಗೆದ್ದಿದ್ದಾರೆ. ಒಂದು ಪುಸ್ತಕ ಅವರ ಹೆಸರಿರೋ ಕಡೆ. ಒಂದು ಪುಸ್ತಕ ಇಲ್ಲಿದೆ. ಆಯ್ತು. ಈಗ 2ನೇ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಈ ಭಾವಗೀತೆಯ ಪಲ್ಲವಿಯನ್ನ ಹೇಳಬೇಕು. ಭರವಸೆಗಳ ಹೊಲಗಳಲ್ಲಿ ನೇಗಿಲ ಗೆರೆಯ ಕವನ, ಶ್ರಾವಣದಲ್ಲಿ ತೆರೆದೂಗುವ ಜೀವೋತ್ಸವ ಗಾನ. ಧ್ರುವ ಮಲ್ಲಿಗೆ. ಜೋಗದ ಸಿರಿ ಬೆಳಕಿನಲ್ಲಿ ಅಲ್ಲ ಇದು. ಧ್ರುವ ಎದೆ ತುಂಬಿ ಹಾಡಿದೆ. ಪ್ರೇಕ್ಷಕರು ತೆನೆ ತುಂಬಿ ಬಯಲೆಲ್ಲ ಹಸಿರಾಗಿದೆ. ಯಾರು ಬರೆದದ್ದು ಗೊತ್ತಿಲ್ಲ. ಪ್ರೇಕ್ಷಕರು ಯಾರಿಗೆ ಗೊತ್ತಿದೆ ದಯವಿಟ್ಟು ಹಾಡ್ಬೋದು. ಜನಪ್ರಿಯ ಗೀತೆಗಳಿವೆಲ್ಲ ತುಂಬಾ ಅಪರೂಪದ ಅಪರಿಚಿತ ಗೀತೆಗಳು ಅಲ್ಲ. ಯಾರು ಇಲ್ವಾ? ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆಯಾಡಿದ ಹೃದಯದಲ್ಲಿ ಹುಗಿದೆ ಬಿದ್ದು ಕೆಲವು. GS ಶಿವರುದ್ರಪ್ಪ ಅವರು ಬರೆದಂತ ಭಾವಗೀತೆ ಆಡಿತು. ಯಾರೋ ಉತ್ತರ ಕೊಟ್ಟಿಲ್ಲ. ಈಗ ಮಕ್ಕಳ ಗುಲಾಬಿ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ: ಅರಿಯದು ಅಳವು ತಿಳಿಯದು ಮನವೋ ಕಾಣದೋ ಬಣ್ಣ, ಕಣ್ಣಿಗೆ ಕಾಣದೋ ಬಣ್ಣ, ಶಾಂತಿ ರಸವೇ ಪ್ರೀತಿಯಿಂದ ಮೈ ತೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಹೇಳ್ಬಿಟ್ರೆ ಏನೋ ಕೇಳಕ್ ಚೆನ್ನಾಗಿರ್ತ. ಹಾಡಿ, ನಾವೆಲ್ಲ ಸೇರ್ಕೋತೀವಿ. ಅದ್ಭುತವಾದ ಭಾವಗೀತೆ. ಆ ಮುಂಜಾವನ್ನ ಎಷ್ಟು ಸೊಗಸಾಗಿ ಬಣ್ಣಿಸಿದ್ದಾರೆ ಅಂದ್ರೆ ಕಣ್ಣು ಮುಂದೆ ಚಿತ್ರ ಕಟ್ಟಿದಾಗ ಆಗುತ್ತೆ. ವಿಶೇಷ ಅಂದ್ರೆ ಪುಟ್ಟನ ಕಣಗಾಲವರು ಕಪ್ಪು ಬಿಳುಪು ಚಿತ್ರ ತೆಗಿತಾರೆ. ಆ ಕಪ್ಪು ಬಿಳುಪು ಚಿತ್ರದಲ್ಲಿ ಈ ಬೆಳಗನ್ನ ಎಷ್ಟು ಸೊಗಸಾಗಿ ಸೆರೆ ಹಿಡಿದಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಕಲ್ಪನಾ ಅವರು ಬಿಂದಿಗೆಯನ್ನು ತಗೊಂಡು ನೀರನ್ನ ತರಕ್ಕೆ ಹೋಗುವ ಬೆಳಗಿನ ಜಾವದ ಹೊತ್ತು ಇರುತ್ತೆ. ಅದನ್ನ ಕಲ್ಪಿಸ್ಕೊಂಡು ಕಪ್ಪು ಬಿಳುಪು ಅಂದ್ರೆ ಸಿಲ್ಹಾವುಗಳ ತಂತ್ರಜ್ಞಾನ ಇದೆಯಲ್ಲ ಅದನ್ನ ಬಳಸ್ಕೊಂಡು ಮಾಡಿದ್ದಾರೆ. ಆ ಹಾಡು ಸಹ ಅಷ್ಟೇ
ಅಷ್ಟೇ ಸೊಗಸಾಗಿ ಜಾನಕಿಯಮ್ಮ ಹಾಡಿದ್ದಾರೆ. ಅದ್ಭುತವಾದಂತಹ ಗೀತೆ. ಈ ಸುತ್ತಿನ ಕೊನೆಯ ಪ್ರಶ್ನೆ ಈಗ ಬರ್ತಾ ಇದೆ. 4ನೇ ತಂಡಕ್ಕೆ, ಚತುರ್ಥಿ ತಂಡಕ್ಕೆ. ನಾವು ಲೀಲಾ ಮಾತ್ರ ಜೀವನು, ನಮ್ಮ ಜೀವನ ಲೀಲೆಗೆ, ನೆನ್ನೆಗೆ ಇಂದು ಇಂದಿಗೆ, ಇರಲಿ ನಾಳೆಯು ನಾಳೆ. ಅದ್ಭುತವಾದ ಹಾಡು. ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. ನೆನ್ನೆಗೆ ಇಂದು ಇಂದಿಗೆ, ಇದರಲ್ಲಿ ನಾಳೆಯು ನಾಳೆಗೆ. ಅದ್ಭುತವಾದಂಥ ಗೀತೆ. ಚಿತ್ರ ಕರ್ನಾಟಕ ಒಂದು ಚಿತ್ರವನ್ನು ತೋರಿಸ್ತೇವೆ, ಅದನ್ನು ಗುರುತಿಸಬೇಕು. ಬಹಳ ಸುಲಭ. ಮಕ್ಕಳೇ, ಏನ್ ಗಲಾಟೆ? ಸ್ವಲ್ಪ ನಿಶಬ್ದತೆ ಇದ್ರೆ ನಡೆಸೋದು ಸುಲಭ ಆಗುತ್ತೆ. ಕಿರಿಕಿರಿ ಆಗೋಯ್ತು. ಈ ಚಿತ್ರವನ್ನ ಗುರುತಿಸಿ. ಮೊದಲ ತಂಡ ಸಂಪಿಗೆ ತಂಡ. ಹತ್ತಿರ ಇಟ್ಕೊಳ್ಳಿ. ಮೈಸೂರು ವೇಣುಗೋಪಾಲ ವೇಣುಗೋಪಾಲ ಸ್ವಾಮಿ ದೇವಾಲಯ, ಕೇಶವ ದೇವಾಲಯ, ವಿರೂಪಾಕ್ಷ ದೇವಾಲಯ, ಚೆಲುವ ಜನಿಗರಾಯ ದೇವಾಲಯ. ವೇಣುಗೋಪಾಲ ಸ್ವಾಮಿ ದೇವಾಲಯ ಮೈಸೂರು ಅಂತ ತಾವು ಹೇಳ್ತಾ ಇದ್ದೀರಿ. ತಮ್ಮ ಉತ್ತರ ಸರಿಯಾಗಿದೆ. ವೇಣುಗೋಪಾಲ ಸ್ವಾಮಿ ದೇವಾಲಯ KRS. ಒಂದು ಪುಸ್ತಕವನ್ನ ತಾವು ಪಡೆದಿದ್ದೀವಿ. ಹಿಂದಿಯಲ್ಲಿ ಮುಳುಗಿ ಹೋಗಿದ್ದು ದೇವಸ್ಥಾನ ಕನ್ನಂಬಾಡಿ ಕಟ್ಟೆಘಟ್ಟವಲ್ಲ. ಅದನ್ನ ಗೋಡೆ ಅವರು ಹೊಸದಾಗಿ ದೇವಾಲಯ ನಿರ್ಮಿಸ್ತಾರೆ. ತಮಾಷೆ ಅಂದ್ರೆ ಇಲ್ಲಿ ಗಮನಿಸಿದ್ರು ಇಲ್ವೋ ನೀವು, ತುಂಬಾ ಜನ ಈ ಪ್ರಶ್ನೆಗೆ ಸರಿ ಉತ್ತರ ಕೊಡೋದಿಲ್ಲ. ಯಾಕೆ ಅಂದ್ರೆ ಈ ಒಂದು ಚಿತ್ರದಲ್ಲಿ ಈ ಕಲ್ಲಿನ ರಥ ನೋಡಿ ತುಂಬಾ ಜನ ಹಂಪಿ ಅನ್ನೋ ಉತ್ತರವನ್ನು ಕೊಡ್ತಾರೆ. ಆದರೆ ಹಂಪಿಯ ಕಲ್ಲಿನ ರಥದ ಪಕ್ಕದಲ್ಲಿ ಈ ಒಂದು ಕಟ್ಟಡ ಇದೆ, ಅದಿಲ್ಲ. ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಉತ್ತರ ಸರಿಯಾಗಿ. ಈಗ ಧ್ರುವ ತಂಡಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಕರ್ನಾಟಕದ ಈ ಜಿಲ್ಲೆಯನ್ನ ನಾವು ಗುರುತಿಸಬೇಕು. ಜಿಲ್ಲೆ ಬೇರೆ ದಯವಿಟ್ಟು. ಸಮಯ ಮುಗೀತು. ಆಗ ಕೇಳಬೇಕಾ? ಬ್ರಹ್ಮರಾಕ್ಷ ಸುಂದರ ಕಾಡ್ದ ಯಾಕೆ ಗೊತ್ತಿಲ್ಲ. ಆಯ್ಕೆಗಳು ಕೊಡ್ತೇನೆ. ಚಾಮರಾಜನಗರ, ಬಳ್ಳಾರಿ, ಹಾಸನ, ವಿಜಯನಗರ.
ವಿಜಯನಗರ ಅಂತ ಹೇಳ್ತಾ ಇದ್ದಾರೆ. ವಿಜಯನಗರ ಉತ್ತರ ಸರಿಯಾಗಿದೆ. 10 ಅಂಕ ತಮಗೆ ದೊರೀತಾರೆ. ಧ್ರುವ ತಂಡಕ್ಕೆ 10 ಅಂಕಗಳು. ಈಗ ಮೂರನೇ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಈ ಸಸ್ಯವನ್ನ ಗುರುತಿಸಿ. ಆಯ್ಕೆಗಳು ಬೇಕು. ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ತಿಪ್ಪಲಿ, ಜಾಯಿಕಾಯಿ, ಧನಿಯಾ, ಲವಂಗ. ಹೇಳಿ ಲವಂಗ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕಕ್ಕೆ ದೊರೆಯುತ್ತದೆ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಪ್ರಕೃತಿ ದಾಸವಾಳ ತಂಡಕ್ಕೆ ಈ ಚಿತ್ರವನ್ನು ಗುರುತಿಸಬೇಕು. ಆಯ್ಕೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನ ನೋಡೋಣ. ಸೂರ್ಯನ ಕುದುರೆ, ಚಂದ್ರನ ಕುದುರೆ, ಇಂದ್ರಗೋಪ, ಮಿಡತೆ. ಅಲ್ಲ, ಸಮಯ ಮುಗಿದಿದೆ. ಸೂರ್ಯನ ಕುದುರೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ನನಗೆ ದೊರೆತಿದೆ. ಸೂರ್ಯನ ಕುದುರೆಗೆ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರೀತೀವಿ. ಉತ್ತರ ಕರ್ನಾಟಕದಲ್ಲಿ ಶಿವನ ಕುದುರೆ ಅಂತ ಕರೀತಾರೆ. ಬೆಳಗಿನ ಹೊತ್ತು ನೋಡಿದಾಗ ಗಿಡಗಳ ಮೇಲೆ ಸೂರ್ಯನ ಬಿಸಿಲನ್ನ ನೋಡ್ತಾ ಇರುತ್ತೆ. ತನ್ನ ಎರಡೂ ಕೈಗಳನ್ನ ನಮಸ್ಕರಿಸುವ ರೀತಿಯಲ್ಲಿ ಅದು ಸೂರ್ಯನ ಕಡೆಗೆ ವಾಸ್ತವದಲ್ಲಿ ಅದು ಸೂರ್ಯನಿಗೆ ಏನು ನಮಸ್ಕಾರ ಮಾಡ್ತಿರೋಲ್ಲ. ಯಾವ್ದಾದ್ರು ಕೀಟ ಬಂದ್ರೆ ತಕ್ಷಣ ಜಿಗಿದು ಆ ಕೀಟವನ್ನ ಹಿಡಿಯೋದಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಭಂಗಿಯದು ನಮಗೆ ನಮಸ್ಕಾರದ ಹಾಗೆ ಕಂಡಿದೆ. ಹಾಗಾಗಿ ಸೂರ್ಯನ ಕುದುರೆ ಅಥವಾ ಶಿವನ ಕುದುರೆ ಅಂತ ಕರೆಯೋದು. ಈಗ ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇವೆ. ಅಕ್ಷರಗಳನ್ನ ಜೋಡಿಸುವ 8 ಅಕ್ಷರ ಕೊಡ್ತೇವೆ. 60 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಜೋಡಿಸ್ಬಿಟ್ಟು ಒಂದು ಉತ್ತರವನ್ನ ಕೊಡಿ. ಪ್ರೇಕ್ಷಕರಿಗೂ ಸಹ ಅವಕಾಶ ಉಂಟು ಉತ್ತರ ಕೊಡೋದಕ್ಕೆ, ಅಕ್ಷರಗಳನ್ನ ಜೋಡಿಸೋದಕ್ಕೆ ತಾವು ಸಹ ಪ್ರಯತ್ನಿಸಬಹುದು. ಈಗ ಸಂಪಿಗೆ ತಂಡಕ್ಕೆ ಮೊದಲ ಪ್ರಶ್ನೆ ಬರ್ತಾ ಇದೆ. ಮೊದಲು ತಂಡಕ್ಕೆ ಕೇಳೋಣ. ಉತ್ತರ ಕೊಡಲಿಕ್ಕಾದ್ರೆ ಕೇಳ್ಬೋದು. ಗೋಕಾಕಿನ ಕರದಂಟು ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ನಮಗೆ ದೊರೀತಾ ಇದೆ. ಈಗ ಎರಡನೇ ತಂಡ ಧ್ರುವ ಮಲ್ಲಿಗೆಗೆ ಪ್ರಶ್ನೆ ಬರ್ತಾ ಇದೆ. ಕ ನೋ ಹೋ ಕೆ ಲ ಟ ತ ಬೆ.
ಧ್ರುವ ತಂಡ ಉತ್ತರ ಕೊಟ್ಟಿಲ್ಲ. ಸರ್ ತಾವು ಹೇಳಿ. ಕಲ್ಲನ್ನು ಬೆಟ್ಟಕ್ಕೆ ಹೊತ್ತ. ಕಲ್ಲನ್ನು ಬೆಟ್ಟಕ್ಕೆ ಹೊತ್ತ. ಹೊತ್ತ. ನಿಮ್ಮ ಪಕ್ಕದಲ್ಲಿ ಒಬ್ರು ಕೈ ಎತ್ತಿದ್ರು, ಅದೇ ಉತ್ತರವಾ? ಸರ್ ತಮ್ಮ ಉತ್ತರ ಏನು? ಬೆಟ್ಟಕ್ಕೆ ಕಲ್ಲನ್ನು ಹೊತ್ತ. ಬೆಟ್ಟಕ್ಕೆ ಕಲ್ಲನ್ನು ಹೊತ್ತ ಉತ್ತರ ಸರಿಯಾಗಿದೆ. ಕಲ್ಲನ್ನು ಬೆಟ್ಟಕ್ಕೆ ಹೊತ್ತ ತಪ್ಪಾಗುತ್ತಾ? ತಪ್ಪಾಗುತ್ತೆ. ಯೋಚನೆ ಮಾಡಿ ನೋಡಿ, ಯಾಕೆ ಕಲ್ಲನ್ನು ಬೆಟ್ಟಕ್ಕೆ ಹೊತ್ತ? ಬೆಟ್ಟದಲ್ಲಿ ಬೇಕಾದಷ್ಟು ಕಲ್ಲುಗಳಿವೆ, ಅಲ್ಲಿಗೆ ಒಂದು ಕಲ್ಲನ್ನ ತಗೊಂಡೋಗಿ ಇಡೋದು ಒಂದು ವಿಶೇಷ. ಈಗ ಮೂರನೇ ತಂಡಕ್ಕೆ, ಮಂಗಳ ತಂಡಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಈ ಬೇ ಟ ನ ನ ಗ ೃ ಋ. ಹೇಳಿ. ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಮುಖ್ಯ ಪುಸ್ತಕ. ಈಗ ನಾಲ್ಕನೆಯ ಪ್ರಶ್ನೆ ಪ್ರಕೃತಿ ತಂಡಕ್ಕೆ. ಮ ಮಂ ಗೆ ನಿ ನ ದಿ ಸಿ ನ. ಮನಸ್ಸಿನಲ್ಲಿ ಮಂಡಿಗೆ. ಮನಸ್ಸಿನಲ್ಲಿ ಮಂಡಿಗೆ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ನಾಲ್ಕನೇ ತಂಡಕ್ಕೆ ಕೊಟ್ಟಿದೆ. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ಮುಂದಿನ ಸುತ್ತು ನಮ್ಮ ಪ್ರಶ್ನೋತ್ತರ ಸುತ್ತಿಗೆ ಹೋಗೋಣ. ಇದು ಎ ಪಟ್ಟಿ ಬಿ ಪಟ್ಟಿ ಅಂತ ನಾವು ಮಾಡ್ತಾ ಇದ್ವಿ ಅಲ್ವಾ, ಹಾಗಾಗಿ ಹೊಂದಿಸಿ ಬರೆಯುವಂತ ಪ್ರಶ್ನೆ ಇದು. ಪಡುವಣ, ಬಡಗಣ, ತೆಂಕಣ. ಉತ್ತರ, ಪಶ್ಚಿಮ, ಪೂರ್ವ, ದಕ್ಷಿಣ. ಜೋಡಿಸಿ. ಮೊದಲನೇ ತಂಡ. ಬಡಗಣ ಒಂದು ದಕ್ಷಿಣ, ಬಡಗಣ ಒಂದು ನಿಮಿಷ. ಪಡುವಣ ಅಂದ್ರೆ, ಪಡುವಣ ಅಂದ್ರೆ ಏನು? ಬಡಗಣ ಬಂದು ನನಗೆ ಅರ್ಥವಾಗ್ತಾ ಇಲ್ಲ. ಸ್ವಲ್ಪ ಹೇಳಿ ಸರ್. ಪಡುವಣ. ಬಡಗಣ ಬಂದು ದಕ್ಷಿಣ. ದಕ್ಷಿಣ. ಪಡುವಣ ಅಂದ್ರೆ ದಕ್ಷಿಣ, ಅಲ್ಲಿಗೆ ಮುಗೀತು. ಇಲ್ಲಿ ಯಾಕೆ ಇಷ್ಟೊಂದು ಶಿಸ್ತು ಪಾಲಿಸ್ಬೇಕಲ್ವಾ? ಮೈಕ್ ಯಾರಿಗೆ ಕೊಡ್ತಾರೋ ಅವ್ರಿಗೆ ಉತ್ತರ ಕೊಡಿದ್ದೇವೆ. ಪಡುವಣ ಪಶ್ಚಿಮ, ಪಡುವಣ ಪಶ್ಚಿಮ, ಬಡಗಣ ಉತ್ತರ, ಬಡಗಣ ಉತ್ತರ, ತೆಂಕಣ ದಕ್ಷಿಣ. ತೆಂಕಣ ದಕ್ಷಿಣ. ಪಡುವಣ ಪಶ್ಚಿಮ, ಬಡಗಣ ಉತ್ತರ, ತೆಂಕಣ ದಕ್ಷಿಣ. ಉತ್ತರ ಸರಿಯಾಗಿದೆ. 3 ಪುಸ್ತಕಗಳು ಬಹುಮಾನವಾಗಿ ನಮಗೆ 3 ಪುಸ್ತಕ, 1, 2, 3 ಪುಸ್ತಕ ಕೊಟ್ಬಿಡಿ ಅವರಿಗೆ. ಈಗ ಎರಡನೇ ಧ್ರುವ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ದಮ್ಮಡಿ, ತಂಬಾಕು, ಕಾಗದ ಈ ಶಬ್ದಗಳು ಕನ್ನಡದ್ದಲ್ಲ, ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ ಅಂತ ತಿಳ್ಕೋಬೇಕಾಗಿದೆ.
ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಹಿಂದೂಸ್ತಾನಿ, ಅರಬ್, ಪೋರ್ಚುಗೀಸ್, ಗ್ರೀಕ್. ದಮ್ಮಡಿ ಹೇಳಿನಾ? ಹಾ ಹೇಳಿ. ದಮ್ಮಡಿ. ದಮ್ಮಡಿ ಅರಬ್ ಅರಬ್. ಪ್ರೇಕ್ಷಕರಿಗೆ ಅವಕಾಶ. ಯಾರಾದ್ರೂ ಒಬ್ರು ಕೊಡಿ. ಅಲ್ಲ, ಯಾರು ಮೊದಲು ಕೈ ಎತ್ತಿದ್ದಾರೋ ಅವ್ರಿಗೆ ಅವಕಾಶ ಕೊಡಿ. ದಮ್ಮಡಿ ಪೋರ್ಚುಗೀಸ್ ದಮ್ಮಡಿ ಪೋರ್ಚುಗೀಸ್ ತಪ್ಪು. ಅಲ್ಲ, ಹಾಗೆ ಮಾಡಬೇಡಿಪ್ಪ, ಮೈಕ್ ಕೊಟ್ಟರು ಹೇಳಿ. ದಮ್ಮಡಿ ಹಿಂದೂಸ್ತಾನಿ, ತಪ್ಪು ತಂಬಾಕು ತಪ್ಪು. ದಮ್ಮಡಿ ಗ್ರೀಕ್ ತಂಬಾಕು, ತಂಬಾಕು ಅರಬ್ ಕಾಗದ, ಹಿಂದೂಸ್ತಾನಿ ಹಿಂದೂಸ್ತಾನ್. ಉತ್ತರವನ್ನ ನೋಡ್ತಾ ಹೋಗೋಣ. ದಮ್ಮಡಿ ಅನ್ನೋದು ಗ್ರೀಕ್, ತಂಬಾಕು ಅನ್ನೋದು ಪೋರ್ಚುಗೀಸ್, ಕಾಗದ ಅನ್ನೋದು ಹಿಂದೂಸ್ತಾನ್. ಒಂದು ಪುಸ್ತಕ ಮಾತ್ರ ಕೊಡಿ. ಗ್ರೀಕ್ ಅಂತ ಉತ್ತರ ಕೊಟ್ಟಿದ್ದಾರೆ, ಅದೊಂದಕ್ಕೆ ಮಾತ್ರ ಕೊಡಿ. ಈಗ ಮೂರನೇ ತಂಡಕ್ಕೆ, ಮಂಗಳ ಗುಲಾಬಿ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಈ ಶಬ್ದಗಳ ಅರ್ಥವನ್ನ ಹೇಳಬೇಕು. ಬಾಂದಳ, ಕೊನಲು, ಮಿಸುಪ. ನಮಗೆ ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಹೊಳೆಯುವ, ಈಡೇರದ ಆಸೆ, ವಿಸುಪ, ಆಕಾಶ, ಪ್ರವಾಹ. ಬಾಂದಳ. ಬಾಂದಳ ಆಕಾಶ, ಹಾ ಮನಲು ಪ್ರವಾಹ, ಹಾ. ವಿಸುಪ ಹೊಳೆಯುವ. ವಿಸುಪು, ಹೊಳೆಯುವ. ಬಾಂದಳ ಆಕಾಶ ಸರಿಯಾಗಿದೆ. ಕೊನಲು ಪ್ರವಾಹ ಸರಿಯಾಗಿದೆ. ವಿಸುಪ ಹೊಳೆಯುವ ಸರಿಯಾಗಿದೆ. 3 ಅಂಕಗಳು. 3 ಪುಸ್ತಕ ದೊರೆಯುತ್ತಾ ಇದೆ. 3 ಪುಸ್ತಕ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ಪ್ರಕೃತಿ ತಂಡಕ್ಕೆ. ರಾಜಮನೆತನವನ್ನು ಜೋಡಿಸಬೇಕು. ಸಿಮುಖ, ದಡಿಗ, ಜಯಸಿಂಹ, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಶಾತವಾಹನ. ಸಿಮುಖ, ರಾಷ್ಟ್ರಕೂಟರು. ಪ್ರೇಕ್ಷಕರು ಸಿಮುಖ ಶಾತವಾಹನರು, ಒಂದು ನಿಮಿಷ, ಫಾಸ್ಟ್ ಬೇಡ. ಸಿಮುಖ, ಶಾತವಾಹನ, ದಡಿಗ, ಗಂಗರು, ಗಂಗರು, ಜಯಸಿಂಹ, ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು. ಉತ್ತರವನ್ನ ನೋಡ್ತಾ ಹೋಗೋಣ. ಸಿಮುಖ, ಶಾತವಾಹನರು, ದಡಿಗ, ಗಂಗರು, ಜಯಸಿಂಹ, ಬಾದಾಮಿಯ ಚಾಲುಕ್ಯರು. ದಯವಿಟ್ಟು ಉತ್ತರಗಳನ್ನ, ಪುಸ್ತಕವನ್ನ, 3 ಪುಸ್ತಕವನ್ನ ಕೊಟ್ಬಿಡಿ. ಪದರಂಗಕ್ಕೆ ಬರ್ತಾ ಇದ್ದೇವೆ. ದಯವಿಟ್ಟು ಯಾರು ಫೋನ್ ತೆಗೆದು ನೋಡಬಾರ್ದು ಪ್ಲೀಸ್. ಮೊಬೈಲ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳಿ. ಪದಬಂಧ, ಶಬ್ದ ಶ್ರೀಮಂತಿಕೆ, ದನದಲ್ಲಿ ಮುಖ, ನಡುಗು, ಅದುರು.
ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಪ್ರೇಕ್ಷಕರಲ್ಲಿ ಯಾರು ಉತ್ತರ ಕೊಡ್ತೀರಿ? ಮೈಕ್ ಕೊಡಿಮ್ಮ. ಮೊದಲನೇ ಶಬ್ದ ಪದ ಸಂಪತ್ತು ಸರಿಯಾಗಿದೆ. ಎರಡನೇ ಮಧ್ಯದ ಅಕ್ಷರ ದ, ದನದಲ್ಲಿ ಮುಖ, ವದನ, ಉತ್ತರ ಸರಿಯಾಗಿದೆ. ಮೂರನೇದು ನಡುಗು ಅದುರು, ಮಧ್ಯದ ಅಕ್ಷರ ಪ, ಕಂಪನ, ಉತ್ತರ ಸರಿಯಾಗಿದೆ. 3 ಪುಸ್ತಕಗಳನ್ನ ದಯವಿಟ್ಟು ಸ್ವೀಕರಿಸಿ. ಉತ್ತರ ಸರಿಯಾಗಿದೆ. ಎರಡನೇ ತಂಡ ಧ್ರುವ ತಂಡಕ್ಕೆ ಪ್ರಶ್ನೆ. ಸ್ವಲ್ಪ ಕಾಲದಲ್ಲಿಯೇ ನಾಶವಾಗತಕ್ಕ ಕ್ಷಣಿಕ ಕಣವಿದ್ದರೇನೆ ಹೋಳಿಗೆ ಮಾಡಲು ಸಾಧ್ಯ. ಗುಡಿಯಲ್ಲಿ ಕರ್ಣಾಭರಣ. ಬೇರೆ 2-3 ಹೋಗಿಲ್ಲ. 1ನೇ ಕ್ಲಾಸ್ ಮಾಡಿ 2ನೇ ಕ್ಲಾಸ್ ಧ್ರುವವರೇ ಸಿದ್ಧವಾಗಿದ್ದೀರಾ? ಇಲ್ಲ, ಸಮಯ ಮುಗಿದಿದೆ. ಇಲ್ಲ ಅಂದರೆ ನಾನು ಪ್ರೇಕ್ಷಕರು ಕೇಳ್ತೇನೆ. 2-3 ಇಲ್ಲಮ್ಮ, ಮೊದಲನೇದಕ್ಕೆ ಮಾತ್ರ ಹೇಳಿ. ಪ್ರೇಕ್ಷಕರೇ ಕೊಡಿ. ಮೊದಲನೇ ಶಬ್ದ ಕ್ಷಣಗಣನೆ. ಕ್ಷಣ ಗಣನೆ. ಗಣನೆ. ಇನ್ನೊಬ್ಬರು ಕೊಡಿ. ಖಂಡಗಳಿಲ್ಲ. ಎರಡನೇದಲ್ಲಪ್ಪ, ಇದು 1ನೇ ಕ್ಲಾಸ್ ಪಾಸ್ ಮಾಡೋಣ. ಕ್ಷಣಭಂಗುರ. ಕ್ಷಣಭಂಗುರ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಎರಡನೇದು ಕಣಕ. ಎರಡನೇದು ಕಣಕ. ಕಣಕ. ಉತ್ತರ ಸರಿಯಾಗಿದೆ. ಮೂರನೇದು ಕರ್ಣಾಭರಣ. ಮೂರನೇದು ಬುಗುಡಿ. ಬುಗುಡಿ. ಉತ್ತರ ಸರಿಯಾಗಿದೆ. 3 ಪುಸ್ತಕಗಳನ್ನು ಬಹುಮಾನವಾಗಿ ನಾವು ಪಡಿತಾ ಇದ್ದೀವಿ. ಈಗ ಮಂಗಳ ತಂಡಕ್ಕೆ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಈತನು ಲೋಕ ವಿರೋಧಿ, ನಿಶ್ಚಿತವಾಗಿ, ನಿಖರವಾಗಿ, ಹೃದಯದ ಬಾಗಿಲು. ಮಂಗಳ ತಂಡ ಉತ್ತರವನ್ನು ಕೊಡ್ತಾ ಇಲ್ಲ. ಪ್ರೇಕ್ಷಕರಿಗೆ ಮೈಕ್ ತಗೊಂಡು ದಯವಿಟ್ಟು ಉತ್ತರ ಕೊಡಬೇಡಿ. ಹಾಗೆ ಉತ್ತರ ಕೊಡಬೇಡಿ. ಮೈಕ್ ತಗೊಂಡು ಉತ್ತರ ಕೊಡಿ. ಖಂಡಿತವಾಗಿ 1 ನಿಮಿಷ. ಖಂಡಿತವಾಗಿ ಉತ್ತರ ಸರಿಯಾಗಿದೆ. ಎರಡನೇ ಹೇಳಿ. ಖಂಡಿತ.
ಉತ್ತರ ಸರಿಯಾಗಿದೆ. ಮೂರನೇ ಹೇಳಿ. ಕವಾಟ ಕವಾಟ. ಕವಾಟ ಉತ್ತರ ಸರಿಯಾಗಿದೆ. 2 ಪುಸ್ತಕವನ್ನು ಅವರಿಗೆ, 1 ಪುಸ್ತಕವನ್ನು ಹಿಡ್ಕೊಳ್ಳಿ. 1 ಪುಸ್ತಕ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಬೆಳಗಿನ ಜಾವದಲ್ಲಿ ಹಾಡುವದಂತೆ, ದನದಲ್ಲಿ ಯುದ್ಧ, ಶರದಲ್ಲಿ ಕಳ್ಳು. ಖಂಡಿತ ಗೊತ್ತಾಯ್ತಾ? ಮೊದಲನೇದಕ್ಕೆ ಮಾತ್ರ ಹೇಳಿ. ಉದಯ ರಾಗ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಎರಡನೆಯದು ದನದಲ್ಲಿ ಯುದ್ಧ, ಕದನ. ಉತ್ತರ ಸರಿಯಾಗಿದೆ. ಶರದಲ್ಲಿ ಕಳ್ಳು, ಶರಾಬು. ಉತ್ತರ ಸರಿಯಾಗಿದೆ. 3 ಪುಸ್ತಕಗಳನ್ನು 4ನೇ ತಂಡಕ್ಕೆ ಕೊಡ್ತಾ ಇದ್ದೇವೆ. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ನಮ್ಮ ಪದ ವಿನೋದ ಸುತ್ತಿಗೆ ಬರ್ತಾ ಇದ್ದೇವೆ. ಈ ಸುತ್ತನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ತಂಡಗಳು ಮತ್ತು ಪ್ರೇಕ್ಷಕರು ಸಹ. ಒಂದು ಉದಾಹರಣೆ ಕೊಡಿ. ಇರಿಟೇಟ್ ಮಾಡ್ತಾರೆ. 6 ಅಕ್ಷರಗಳನ್ನು ನಿಮಗೆ ಕೊಡ್ತೇವೆ. ಈ 9 ಅಕ್ಷರಗಳ ಈ ರೀತಿ ಒಂದು ಚಚ್ಚೌಕವನ್ನು ಬರ್ಕೊಳ್ಳಿ. ತಾವು 6 ಅಕ್ಷರಗಳನ್ನು ಬಳಸಿಕೊಂಡು ಒಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆ ನೋಡ್ಕೊಂಡ್ರೆ ನೀವು ಮಾಡ್ಬೋದು. 6 ಅಕ್ಷರಗಳನ್ನು ಬಳಸಿಕೊಂಡು 3 ಶಬ್ದಗಳನ್ನು ರೂಪಿಸ್ಬೇಕು. ಆ 3 ಶಬ್ದಗಳು ಎಡದಿಂದ ಬಲಕ್ಕೆ ಓದಿದ್ರು ಒಂದೇ ಥರ ಇರಬೇಕು, ಮೇಲಿಂದ ಕೆಳಕ್ಕೆ ಓದಿದ್ರು ಒಂದೇ ಥರ ಇರಬೇಕು. ಅದು ನಿಯಮ. ಇಲ್ಲಿ ಇರ್ತಕ್ಕಂಥ ಅಕ್ಷರಗಳಲ್ಲಿ ಯಾವ ಅಕ್ಷರವನ್ನು ಬಿಡೋ ಹಾಗಿಲ್ಲ, ಹೊರಗಿನಿಂದ ಯಾವುದೇ ಅಕ್ಷರವನ್ನ ತರೋ ಹಾಗಿಲ್ಲ. ಒಂದು ಸಲ ಬಳಸಿದ ಅಕ್ಷರವನ್ನ ಮತ್ತೊಂದು ಸಲ ಬಳಸಬಹುದು. ಇದು ನಿಯಮ. ಈಗ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಈ ರೀತಿ ಚೌಕಗಳನ್ನು ಬರ್ಕೊಂಡು ಆದಮೇಲೆ ನಾನು ಈ ರೀತಿ 6 ಅಕ್ಷರ ಕೊಡ್ತೇನೆ. ನ, ಕೆ, ಗೆ, ಬ, ದಿ, ಸು. ನೋಡೋಣ 4 ತಂಡಗಳಲ್ಲಿ ಯಾರು ಮೊದಲು ಉತ್ತರವನ್ನು ಕೊಡ್ತಾರೆ. ಪ್ರೇಕ್ಷಕರು ಸಹ ಪ್ರಯತ್ನಿಸಬಹುದು. ಮೊದಲನೇ ಶಬ್ದ ಕೇದಿಗೆ ಅಂದ್ರೆ ಎರಡನೇ ಶಬ್ದ ದಿ ಇಂದ ಆರಂಭವಾಗಬೇಕು. ದಿಬ್ಬಣ. ಮೂರನೇ ಶಬ್ದ ಗೆ ಇಂದ ಆರಂಭವಾಗಬೇಕು. ಗೆಣಸು. ಮೊದಲನೇದು ತಾವು ಹೇಳಿದ್ರಿ ಕೇದಿಗೆ ಅಂತ. ಉತ್ತರ ಸರಿಯಾಗಿದೆ. ಎರಡನೇದು ದಿ ಇಂದ ಆರಂಭವಾಗಬೇಕು. ದಿಬ್ಬಣ ಸರಿಯಾಗಿದೆ. ಕೆ ದಿ ಗೆ ಮೂರನೇ ಅಕ್ಷರ ಗೆ. ಗೆ ಇಂದ ಮೂರನೇ ಶಬ್ದ ಬರಬೇಕು. ಗೆಣಸು ಸರಿಯಾಗಿದೆ. ಈಗ ಮಾಡಿದ್ರೆ 9 ಅಂಕ ಸಿಗುತ್ತೆ. ಆಗಬಹುದಾ? ಇದರಲ್ಲಿ ಬಹಳ ಮುಖ್ಯವಾದದ್ದು ಮೊದಲನೇ ಶಬ್ದ. ಅದು ತಪ್ಪಾಗ್ಬಿಟ್ರೆ ಉಳಿದದ್ದೆಲ್ಲ ತಪ್ಪಾಗುತ್ತೆ. ಆದ್ದರಿಂದ ಮೊದಲನೇ ಶಬ್ದವನ್ನ ಸರಿಯಾಗಿ ಹುಡುಕೋಕೆ ಪ್ರಯತ್ನ ಪಡಿ.
ಈಗ ಮೊದಲನೇ ತಂಡಕ್ಕೆ ಸಪ್ತಶ್ರೀ ಸಂಪಿಗೆಗೆ ಪ್ರಶ್ನೆ ಬರ್ತಾ ಇದೆ. ನ ಮ ನ ದ ಸು ಗ. ನಮನ, ಮೊದಲನೇ ಶಬ್ದ ನಮನ, ನಮನ. ಎರಡನೇದು ಮಾ ಇಲ್ಲ. ಮನಸ್ಸು, ಮ ನ ಸು ಆಗಬಹುದು. ನಸುಗ, ನಸುಗ ಅಲ್ಲ. ನಮನ ಅಂದ್ರೆ ನಾ ಮೂರನೇ ಅಕ್ಷರ ಬರುತ್ತೆ. ನಸುಗ ಅಂತ ಶಬ್ದ ಏನೋ ಗೊತ್ತಿಲ್ಲ. ಪ್ರೇಕ್ಷಕರಲ್ಲಿ ಯಾರಿಗಾದ್ರೂ ಒಬ್ಬರು ಕೊಡಿ. ಎರಡನೇದು ಸುಗಮ, ಮೊದಲನೇದು ಸುಗಮ, ಸುಧಾಮ ಎಲ್ಲಿದೆ? ಸುಗಮ, 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 ಸುಗಮ ಆಗುತ್ತೆ. ಎರಡನೇದು ಗ ಇಂದ ಗಮನ, ಗ ಮ ನ ಆಗುತ್ತೆ. ಮೂರನೇದು ನಮನ, ಹೇಗಾಗುತ್ತೆ ನಮನ? ಸುಗಮ ಅಂದ್ರೆ ಮಾ ಇಂದ ಬರ್ಬೇಕಲ್ವಾ? ಹಾ ಹೇಳಿ. ನಿಶಬ್ದ ದಯವಿಟ್ಟು. ಮೊದಲನೇದು ಸುಗಮ, ಎರಡನೇದು ಗ ಇಂದ ಗಮನ, ಗಮನ, ಮೂರನೇದು ಮನಸ್ಸು, ಮನಸ್ಸು. ಉತ್ತರವನ್ನ ನೋಡ್ತಾ ಹೋಗೋಣ. ಗಮನ ಮೊದಲನೇದು, ಎರಡನೇದು ಮದನ, ಮೂರನೆಯದು ನನಸು. ತಾವು ಹೇಳಿದ್ದು ಸುಗಮ ಹೇಳಿದ್ರಿ, ಗಮನ ಹೇಳಿದ್ರಿ, ಅದಾದ್ಮೇಲೆ ಮನಸ್ಸು ಹೇಳಿದ್ರಿ. ಸುಗಮ ಆದಾಗ ಮನಸ್ಸು ಸರಿ ಬರುತ್ತೆ. ಅವ್ರ ಲೆಕ್ಕಾಚಾರವೇ 3 ಪುಸ್ತಕವನ್ನ ಕೊಡೋಣ. ಈ ಸುತ್ತಿನಲ್ಲಿ ನಂಬವಾಗಿರೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಪರೀಕ್ಷೆ ಮಾಡಿ ನಿಯಮದ ಅನ್ವಯ ಉತ್ತರಗಳಿದ್ದರೆ ಬಹುಮಾನವನ್ನ ಕೊಡ್ತೇವೆ. ಈಗ ಧ್ರುವ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಲ ದ ಕೆ ವಂ ರಿ ಗ. ಧ್ರುವ ಪ್ರೇಕ್ಷಕರು ಲವಂಗ, ಲವಂಗ, ಹೋಗಾಡ್ತಾ ಇದೆ, ನನಗೆ ಕೆಲಸ ಲವಂಗ, ಈ ಒಂದು ನಿಮಿಷ ಇದೆ. ಸ್ವಲ್ಪ ಗಲಾಟೆ ಶಬ್ದ. ಹೇಳಿಮ್ಮ. ಲವಂಗ, ಲವಂಗ ಮೊದಲನೇ ಶಬ್ದ, ಎರಡನೇದು ವಾ ಇಂದ ಬರಬೇಕು. ಒಂದರಿ,
ಬಂದರಿ. ಗ ಇಂದ ಮೂರನೇ ಗಲಿಗೆ. ಗ ರಿ ಕೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. ಲವಂಗ ಉತ್ತರ ಸರಿಯಾಗಿದೆ. ಬಂದರಿ ಉತ್ತರ ಸರಿಯಾಗಿದೆ. ಗಲಿಗೆ ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳನ್ನು ಕೊಡೋಣ. ಈಗ 3ನೇ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ವಂ ರ ಮಿ ಟಿ ಸು ಗೆ. ಮೊದಲನೇ ಶಬ್ದ ವಂತಿಗೆ. ವಂತಿಗೆ. ಎರಡನೇದು ತೀನ. ತಿಮಿರ. ತಿಮಿರ ಆಗುತ್ತೆ. ಗೆ ಎರಸು. ಅದರ ಶಬ್ದ ಇದೆಯಾ? ಎರಸು ಅಂತ ಶಬ್ದ ಇದೆಯಾ ಕನ್ನಡದಲ್ಲಿ? ಇದ್ರೆ ಅದರ ಅರ್ಥ ಏನು? ಯಾರು ಹೇಳ್ತೀರಿ ಪ್ರೇಕ್ಷಕರಲ್ಲಿ? ಗೆರಸು ಅಂತ ಶಬ್ದ ಇದೆಯಾ? ಇದ್ರೆ ಅದರ ಅರ್ಥ ಏನು? ಗೆರಸು. ಸರ್ ನಿಮ್ಮನ್ನು ಕೇಳಲಿಲ್ಲ ನಾನು ಇನ್ನೂ ಉತ್ತರ. ಗೆರಸುಗೆ ಕೇಳ್ತಾ ಇದ್ದೀನಿ ಅರ್ಥ. ಯಾರಾದ್ರೂ ಗೊತ್ತಿದ್ರೆ ತಿಳ್ಕೊಳ್ಳೋಣ. ಹೇಳಿ ಸರ್, ಗೆರಸು ಅಂದ್ರೆ ಏನು? ಸರ್, ಹಸು ಪಾದ ಇರುತ್ತಲ್ವಾ, ಅದ್ರ ಕೆಳಗಡೆ ನಾಲ್ಕು ಕಟ್ತಾರೆ. ಅದಕ್ಕೆ ಗೆರಸು ಅಂತ. ಅದು ಗೆರಸೋದು. ಹಸು ಇದನ್ನ ಬಳಸಿ ವಂತಿಗೆ ಸರಿಯಾಗಿದೆ. ತಿಮಿರ ಸರಿಯಾಗಿದೆ. ಗೆರಸು ಸರಿಯಾಗಿದೆ. 3 ಪುಸ್ತಕ ಬೆಳೀತಾ ಇದೆ. ಈ ಮಡಿಕೆಗೆ ಫ್ಲಾಟ್ ಬಾಟಮ್ ಇರಲ್ಲ, ರೌಂಡ್ ಬಾಟಮ್ ಇರುತ್ತೆ. ಇಡೋದಕ್ಕೆ ಕಷ್ಟ ನೆಲದ ಮೇಲೆ. ಅದಕ್ಕೆ ಸಿಂಬಿ ಅಂತ ಹೇಳ್ತಾರೆ. ಅದರ ತರಹ ಬಿದಿರಲ್ಲಿ ಮಾಡ್ತಾರೆ ಗೆರಸು ಅಂತ. ಹಾಗಾಗಿ ಗೆರಸು ಅನ್ನೋ ಶಬ್ದ ಬಿಟ್ಟು ಬಳಸ್ತೇವೆ. ಈಗಲೂ ನಾವು ಬಳಸ್ತೇವೆ. ನಮ್ಮ ಮನೆಗಳಲ್ಲೂ ಹೆಸರು ಮರ್ತೋಗಿದೆ ಅಷ್ಟೇ. ಬಟ್ಟೆಯಿಂದ ಮಾಡ್ತಾರೆ, ಸೆಣಬಿನಿಂದ ಮಾಡ್ತಾರೆ, ಬಿದಿರಿಂದ ಮಾಡ್ತಾರೆ. ಈಗ ಲೋಹಕ್ಕೆ ಸಿಗುತ್ತೆ. ಹಾಗಾಗಿ ಗೆರಸು ಒಂದು ಅಪರೂಪದ ಶಬ್ದ. 30 ಅಂಕ ನಮಗೆ ದೊರೆತಿದೆ. ಈಗ 4ನೇ ತಂಡಕ್ಕೆ ಲೇ ಲ ಚಂ ವಿ ಕ ಪ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಪ್ರಕೃತಿ ಚಂಪಕ ಅಂತ ಹೇಳ್ತಾ ಇದ್ದಾನೆ. ಎರಡನೇದು ಪ ಇಂದ ಪ ಲ ವಿ ಆಗುತ್ತೆ. ಮೂರನೇದು ಕ ಇಂದ ಕ ವಿ ಲೇ. ಕವಿಲೆ ಅಂದ್ರೆ ಏನು?
ಚಂಪಕ ಸರಿಯಾಗಿದೆ, ಪಲ್ಲವಿ ಸರಿಯಾಗಿದೆ, ಕವಿಲೆ ಸರಿಯಾಗಿದೆ. ಕವಿಲೆ ಅಥವಾ ಕಪಿಲೆ ಎರಡೂ ಶಬ್ದ ಉಂಟು ಕನ್ನಡದಲ್ಲಿ. ಬಾವಿಯಲ್ಲಿ ಇರುವಂತ ನೀರನ್ನ ಮೇಲೆ ತೆಗೆದು ಗದ್ದೆಗೆ ಓಡಿಸ್ಬೇಕಾದ್ರೆ ಚರ್ಮದಿಂದ ಮಾಡಿರುವಂತ ಒಂದು ದೊಡ್ಡ ಚೀಲ ಇರ್ತಾ ಇತ್ತು. ಆ ಚೀಲವನ್ನ ಇಳಿಬಿಡೋದು. ಇಳಿಬಿಟ್ರೆ ನೀರು ತುಂಬಿದ ಮೇಲೆ ದನಗಳು ಅದನ್ನು ಎಳ್ಕೊಂಡು ಕೆಳಗಡೆ ಓಡ್ತಾ ಇತ್ತು. ಆಗ ನೀರು ಮೇಲಕ್ಕೆ ಬಂದಾಗ ಅದನ್ನ ಆ ಒಂದು ಕಾಲುವೆಯಲ್ಲಿ ಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದು ಈ ಪಂಪ್ಸೆಟ್ ಬರೋದಕ್ಕೆ ಮೊದಲು ಇದ್ದಂತ ವ್ಯವಸ್ಥೆ. ಪಂಪ್ಸೆಟ್ ಬಂದ ಮೇಲೆ ಕಪಿಲೆ ಅಥವಾ ಕಪಿಲೆ ಸಂಪೂರ್ಣವಾಗಿ ಮಾಯವಾಗ್ಬಿಟ್ಟಿದೆ. 30 ಅಂಕಗಳು ತಮಗೆ ದೊರೆಯುತ್ತವೆ. ಈಗ ಭಾವಗೀತೆಯನ್ನ ಗುರುತಿಸುವಂತ ಸುತ್ತು. ಈ ಭಾವಗೀತೆಯನ್ನು ಬರೆದ ಕವಿಯನ್ನ ಗುರುತಿಸಬೇಕಾಗಿದೆ. ತಂಡ 1 ದಯವಿಟ್ಟು ಗೀತೆಯನ್ನ ಆಲಿಸಿ. ಒಂದು ಮರ ತುಂಡದಲ್ಲಿ ಒಂದು ಮರ, ಒಂದು ಮರ, ಒಂದು ಮರ, ನಿಜವಾದ ಮರ, ಮರ ಮರ ಮರ, ಬಿಸಿದ ಮರ, ಮರ ಮರ ಮರ, ನಿಜವಾದ ಮರ. ಆಯ್ಕೆಗಳು ಬೇಕಾ? ಆಯ್ಕೆಗಳೆಲ್ಲ ನೇರವಾಗಿ ಉತ್ತರ. ಅಂಕ ಏನು ಕಳ್ಕೊಳ್ಳಲ್ಲ. ರಾಜರತ್ನ ಪ್ರೇಕ್ಷಕರು. ಹಿಂದೆ ಒಬ್ರು ಕೈ ಎತ್ತಿದ್ದಾರೆ. ಚಂದ್ರಶೇಖರ ಕಂಬಾರ. ಇದು ಗೀತೆ ರೂಪಕವೋ ಆಗಿತ್ತು. ಸಮೂಹ ಗೀತೆ. ಒಂದು ಕೆರೆಯ ದಡದಲ್ಲಿ ಒಂದು ಮರ, ಆ ಮರದ ನೆರಳು ನೀರಲ್ಲಿ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಹಾಡನ್ನ ರೂಪಿಸಿದ್ದಾರೆ. 2ನೇ ತಂಡಕ್ಕೆ ಈ ಭಾವಗೀತೆಯನ್ನು ಕವಿಯನ್ನ ಗುರುತಿಸಿ. ಬೇಂದ್ರೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ಪರಿಣಾಮವಾಗಿ ಬೆಳೀತಾ ಇದೆ. ಮಕ್ಕಳ ತಂಡ ತಮ್ಮ ಪ್ರಶ್ನೆ ಈಗ ಬಂತು. ತುಂಬಾ ಅರ್ಥವತ್ತಾದ ಪ್ರೇಕ್ಷಕರು. ಮೈಸೂರು ಅನಂತ ಸ್ವಾಮಿ ಹಾಡ್ತಾರೆ, ಗೀತೆ ಬರೆಯಲ್ಲ. ತೀನಂಶಿ ಅಲ್ಲ. ಅಲ್ಲ ಅಲ್ಲ. ಕನ್ನಡ ಕವಿಗಳ ಹೆಸರು ಹೇಳ್ತಾ ಬಂದಿದ್ದಾರೆ. ಕುವೆಂಪು ಅಲ್ಲ. ಅಲ್ಲ. ಕಟ್ಟಿ ಅಲ್ಲ.
ಶ್ರೀ ಪರಮೇಶ್ವರ ಭಕ್ತ. ತಿಳಿಗುಣಿಲ ತೊಟ್ಟಿಲಲ್ಲಿ ಕೇಳಿದಿರ ಹಾಡು. ಎಲ್ಲ ಅದ್ಭುತ ಭಾವಗೀತೆಗಳು. ಹೇಳಬೇಕು ನೀವು ಎಸ್ಪಿಕೆ ಬಹಳ ಚೆನ್ನಾಗಿರುತ್ತೆ. 4ನೇ ತಂಡ ಬೆಣ್ಣೆ ಕದಿಲಮ್ಮ ಬೆಣ್ಣೆ ಕದಿಲಮ್ಮ ಎಸ್ ನಿಸಾರ್ ಅಹಮದ್. ಇನ್ಯಾರಾದ್ರು? ಕೆ.ಎಸ್. ನರಸಿಂಹಸ್ವಾಮಿ. ಕೆ.ಎಸ್. ನರಸಿಂಹಸ್ವಾಮಿ. ಆಮೇಲೆ ವೆಂಕಟೇಶ್ ಮೂರ್ತಿ. ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ಚಲನಚಿತ್ರ ಗೀತೆಗಳ ಸುತ್ತನ ಆರಂಭಿಸುವ ಸಮಯ ಇದು. ಬಹಳ ಸುಲಭವಾಗಿರ್ತಕ್ಕಂಥ ಸುತ್ತು ಇದು. ಹಾಗಾಗಿ ಹೆಚ್ಚು ಸಮಯ ತಗೊಳ್ಳೋಣ ಅಂತ ಭಾವಿಸ್ತೇನೆ. 4 ತಂಡಗಳು ಅಂಕ ತಗೊಳ್ಳೇಬೇಕು. ಪ್ರೇಕ್ಷಕ ಕೊಡಬೇಡಿ ಈ ಸುತ್ತೆ. ಸಿದ್ಧವಾಗಿದ್ದೀರಾ? ನಟಿ ಯಾರು ಅಂತ ಗುರುತಿಸ್ಬೇಕು. कभी किसी से प्यार किया कभी किसी को दिल दिया ಅದಿತಿ ಪ್ರಭುದೇವ. ದಯವಿಟ್ಟು ಶಬ್ದತೆ ನನಗೆ ಕೇಳಬೇಕಲ್ವಾ? ಅದಿತಿ ಪ್ರಭುದೇವ. ಅದಿತಿ ಪ್ರಭುದೇವ್ ಅಂದ್ರು ಉತ್ತರ ಸರಿಯಾಗಿದೆ. ಈಗ ಧ್ರುವ ತಂಡಕ್ಕೆ ನಟಿಯನ್ನ ಗುರುತಿಸಬೇಕು. ಮುಂಜಾನೆ ಸಂಜೆ ಚಂದ್ರಮಗಳು ನಿಶ್ವಿಕಾ ಅಂತ ಹೇಳಿದ್ರು ಉತ್ತರ ಸರಿಯಾಗಿದೆ. ಸೊನಾಲಿ ಮಾಂಕರೋ ಉತ್ತರ ಸರಿಯಾಗಿದೆ. ಅಥವಾ ನೋಡೋಣ ಇವ್ರು ಏನು ಹೇಳ್ತಾರೆ ಅಂತ ಈ ಪ್ರಶ್ನೆಗೆ. ಸರೋಜಾದೇವಿ. ಮಹಾನಟಿ ಸಾವಿತ್ರಿ. ಸಾವಿತ್ರಿ ಸಾವು ಇತ್ರಿ ಉತ್ತರ ಸರಿಯಾಗಿದೆ. ಈಗ ನಾವು ಇವತ್ತಿನ ಸ್ಪರ್ಧೆಯ
ಕೊನೆಯ ಸುತ್ತಿಗೆ ಬರ್ತಾ ಇದ್ದೇವೆ. 9 ಸುತ್ತು ಮುಗಿದಿದೆ. 10ನೇ ಸುತ್ತು ಚಟ್ಪಟ್ ನಿಂತ್ಕೊಳ್ಳಿ. ಈ ಸುತ್ತನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಪ್ರತಿ ತಂಡಕ್ಕೆ 3 ಸಂಖ್ಯೆ ಕೊಡ್ತಾ ಇದ್ದೀವಿ. ಒಂದು ಸಂಖ್ಯೆ ಆಯ್ಕೆ ಮಾಡಿಕೊಳ್ಳಿ. ಆ ಸಂಖ್ಯೆಯ ಹಿಂದೆ ಇರುವಂಥ 10 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ತಪ್ಪು ಉತ್ತರಕ್ಕೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಗುಣಾಂಕ ಇಲ್ಲ. ಒಂದು ಕಿವಿ ಮಾತು, ಉತ್ತರ ಗೊತ್ತಿಲ್ಲ ಅಂದರೆ ಪಾಸ್ ಅಂತ ಹೇಳಿ ತಂಡಗಳು. ಸಮಯ ಉಳಿತಾಯ ಆಗುತ್ತೆ. ಯಾಕಂದ್ರೆ 60 ಸೆಕೆಂಡುಗಳ ಒಳಗೆ ಉತ್ತರವನ್ನು ಕೊಡಬೇಕು. 10 ಪ್ರಶ್ನೆ ಅಥವಾ 60 ಸೆಕೆಂಡ್ ಯಾವುದು ಮೊದಲಾಗುತ್ತೋ ಅದು. ಪ್ರಶ್ನೆಯನ್ನ ಓದ್ತಾ ಇರುವಾಗ ಮಧ್ಯೆ ಸಮಯ ಮುಗೀತು ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋ ಅವಕಾಶ ನೀವು ಕೊಡ್ತೇವೆ. ಅದನ್ನು ಕಿತ್ಕೊಳ್ಳೋದಿಲ್ಲ. ಒಂದು ಪುಸ್ತಕ ಗೆಲ್ಲೋ ಅವಕಾಶ ಉಂಟು. ಆದರೆ ಒಬ್ಬರು ಮಾತ್ರ ಉತ್ತರ ಕೊಡಬೇಕು. ಎಲ್ಲರೂ ಉತ್ತರ ಕೊಟ್ಟರೆ ಯಾವ ಉತ್ತರ ತಗೋಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಪ್ರತಿ ತಂಡಕ್ಕೂ 3 ಅಂಕೆಗಳನ್ನು ಕೊಡ್ತೇವೆ. ಯಾವ ಅಂಕೆ ಬೇಕಾದ್ರೂ ನೀವು ಆಯ್ಕೆ ಮಾಡಬಹುದು. ಈಗ ನನಗೆ ನಿಮ್ಮಿಂದ ಸಹಾಯ ಬೇಕು. ಅವರು ಏನು ಉತ್ತರ ಕೊಡ್ತಾರೆ ಅದನ್ನು ತಗೋಬೇಕು. 1ರಿಂದ 10ರವರೆಗೆ ಸಂಖ್ಯೆಗಳನ್ನು ಬರ್ಕೊಂಬಿಡಿ. ಅವರು ಕೊಟ್ಟಂತ ಉತ್ತರವನ್ನ ಹಾಗೆ ಬರ್ಕೊಂಬಿಡಿ. ಅವರು ಉತ್ತರ ಕೊಡಲಿಲ್ಲ ಅಂದ್ರೆ ಬ್ಲ್ಯಾಕ್ ಇಟ್ಕೊಳ್ಳಿ. 10 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆದಮೇಲೆ ಎಷ್ಟು ಸರಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡೋಣ. ಹಾಗೇನೆ ಒಬ್ಬರು ತಮ್ಮ ಮೊಬೈಲಲ್ಲಿ 60 ಸೆಕೆಂಡುಗಳ ಸಮಯ ನೋಡ್ಕೋಬೇಕು. 60 ಸೆಕೆಂಡ್ ಆಗ್ತಾ ಇದ್ದ ಹಾಗೆ ಹೇಳಿ. ಸಂಖ್ಯೆ ಯಾವ ಸಂಖ್ಯೆ ಆರಿಸ್ಬೇಕಾ? ಈಗ ನಾನು ಕೊಡ್ತೀನಿ ಸರ್ ಈ ರೀತಿ 1, 2, 3 ಅಂತ ಕೊಡ್ತೀನಿ. ಯಾವ್ದಾದ್ರು ಒಂದು ಅಲ್ಲ, ಉದಾಹರಣೆ ಹೇಳಿದ್ದು ನಾನು. ಇನ್ನೂ ಶುರುವಾಗಿಲ್ಲ. ಮೇಡಮ್ ತಾವು ಟೈಮ್ ಈಗ ನೀವು ಕೊಡುವಂತ ಉತ್ತರವನ್ನ ಬರ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರೆ. ಇರೋದು ಸಮಸ್ಯೆ ಏನಾಗುತ್ತೆ ಗೊತ್ತಾ? ಸರಿಯಾಗಿ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ, ಸ್ಪಷ್ಟವಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ, ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಬ್ಲ್ಯಾಕ್ ಬಿಡ್ತಾರೆ. ಹಾಗಾಗಿ ಉತ್ತರ ಸ್ಪಷ್ಟವಾಗಿ ನಿಖರವಾಗಿ ಹೇಳಿ. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಿ. ನೀವು ಶಬ್ದ ಮಾಡಿ ಅವರಿಗೆ ಗೊಂದಲಾಗಿ ಬರ್ಕೊಳ್ಳಿಲ್ಲ ಅಂದರೆ ತಂಡ ಪುಸ್ತಕ ಕಳ್ಕೊಳ್ಳುತ್ತೆ. ಹಾಗಾಗಬಾರ್ದು. ಹಾಗಾಗಿ ಈ ಸುತ್ತಲ್ಲಿ ದಯವಿಟ್ಟು ಪೂರ್ಣ ನಿಶ್ಶಬ್ದತೆಯನ್ನು ಕಾಪಾಡಬೇಕು. ತಂಡದಲ್ಲಿ ಉಳಿದ ಇಬ್ಬರು ನೀವು ಅವರಿಗೆ ಸಹಾಯ ಮಾಡಬಹುದು. ಆದರೆ ಅಂತಿಮ ಉತ್ತರ ಕೊಡಬೇಕಾದವರು ನಾಯಕ ಮಾತ್ರ. ಏನಾದರೂ ಅನುಮಾನ ಇರಲಿಕ್ಕೆ ಏನೂ ಇಲ್ಲ ಅಂದರೆ ಶುರು ಮಾಡಬೇಕು. 1, 2, 3 ಸಂಖ್ಯೆ 3ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. 3ರ ಹಿಂದೆ ಯಾವ ಪ್ರಶ್ನೆಗಳಿದೆ ನೋಡೋಣ. ಸಪ್ತರ್ಷಿ ಸಂಪಿಗೆ ತಮ್ಮ ಸಮಯ ಈಗ ಆರಂಭ ಆಗ್ತಾ ಇದೆ. ಅಗ್ನಿ ಪರೀಕ್ಷೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬೆಂಕಿಯಲ್ಲಿ ಪರೀಕ್ಷೆ ಕಠಿಣವಾದ ಸಂದರ್ಭ. ಎರಡು ಕಂಬಗಳ ನಡುವಿನ ಪ್ರದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಣ, ಡಂಕಣ. ಅಮೂಲ್ಯ ಎಂಬ ಪದದ ವಿರುದ್ಧ ಪದ ಯಾವುದು? ಈ ಗಾದೆಯನ್ನು ಕೊಂಡು ಬೆಳೆಸಿ ಆನೆಯೇ ಹೋದಾಗ ಈ ಒಗಟನ್ನು ಬಿಡಿಸಿ. ಮಳೆ ಹೊಯ್ಯಲಿ ಹೊಯ್ಯದೇ ಇರಲಿ, ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು. ಮುಕ್ತಾಯಕ್ಕಳ ಅಂಕಿತ ನಾಮವೇನು?
ಪ್ರಿಯ ವೀಕ್ಷಕ ಪುಸ್ತಕವನ್ನ ಯಾರು ಬರೆದರು? ಡಿವಿಜಿ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ತನ್ನಗಿಂತ ಕೊಡಲಿಗೆ ರಾಗ ತೆತ್ತ ಮಾಧವ. ಈ ಕವನವನ್ನ ಯಾರು ಬರೆದರು? ಪಾಸ್. ಈ ಇಸ್ರೋ ವಿಜ್ಞಾನಿಯನ್ನು ಗುರುತಿಸಿ. ಈ ಪ್ರಶ್ನೆಗೆ ಉತ್ತರ ಕೊಡಬಹುದು. 1 ನಿಮಿಷ ಆಗಿದೆ, ಅವರ ಚಿಂತೆ ಇಲ್ಲ, ಉತ್ತರ ಕೊಡಿ. ಪಾಸ್. ಈಗ 2 ಪ್ರಶ್ನೆ ಇದೆ. ಪ್ರೇಕ್ಷಕರಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಳ್ಳಿ. 2 ಪ್ರಶ್ನೆ ನಿಮಗೆ ಕೇಳ್ತೇವೆ, ಉತ್ತರ ಕೊಟ್ಟರೆ ಈಗಲೇ ಪುಸ್ತಕ. ಯಾರಿಗೆ ಉತ್ತರ ಕೊಡಬೇಕು ಅಂತ ಆಸೆ ಇದೆ ನಿಂತ್ಕೊಳ್ಳಿ. ಇದಲ್ಲ, ಇದು ಆಗೋಗ್ಬಿಟ್ಟಿದೆ. ಇನ್ನು 9, 10ನೇ ಪ್ರಶ್ನೆ ಬರುತ್ತೆ. ಅಲ್ಲ, ಮೈಕ್ ತಗೊಂಡು ಮಾಡ್ಬೇಕಷ್ಟೇ. ಯಾರಿಗೆ ಒಂದು ಪುಸ್ತಕ ಸಿಕ್ಕಿಲ್ಲ ಅವ್ರಿಗೆ ಅವಕಾಶ ಕೊಡಿ. ಅವಕಾಶ ಸಿಗದೆ ಇರೋರಿಗೆ ಕೊಡಿ. ಈ ಪ್ರಶ್ನೆ ನಮ್ಮ ಮುಂದಿನ ಪ್ರಶ್ನೆಗೆ, ಇದು ಬಿಟ್ಬಿಡಿ. ಸಿದ್ಧವಾಗಿದ್ದೀರಾ? 9ನೇ ಪ್ರಶ್ನೆ. ಈ ಸಾಹಿತಿಯನ್ನ ಗುರುತಿಸಿ. ಗೊತ್ತಿಲ್ಲ. ಈ ದೇವತೆಯನ್ನ ಗುರುತಿಸಿ. ಗೊತ್ತಿಲ್ವಾ? ದುರ್ಗಾದೇವಿ. ದುರ್ಗಾ ಪರಮೇಶ್ವರಿ. ಈಗ ಉತ್ತರಗಳನ್ನ ನೋಡ್ತಾ ಹೋಗೋಣ. ದಯವಿಟ್ಟು ಗುರ್ತು ಹಾಕೊಳ್ಳಿ. ಉತ್ತರಗಳು ಈಗ ಬರ್ತಾ ಇದೆ. ಅಗ್ನಿ ಪರೀಕ್ಷೆ, ಕಠಿಣವಾದ ಸಂದರ್ಭ, ಉತ್ತರ ಸರಿಯಾಗಿದೆ. 2 ಕಂಬಗಳ ನಡುವಿನ ಪ್ರದೇಶ, ಅಂಕಣ, ಉತ್ತರ ಸರಿಯಾಗಿದೆ. ಅಮೂಲ್ಯ, ನಿಕೃಷ್ಟ, ಅನಮೂಲ್ಯ ಅಂತ ಕೊಡಬಹುದಾಗಿತ್ತು, ಉತ್ತರ ಕೊಟ್ಟಿಲ್ಲ. ಆನೆಗೆ ಹೋದಾಗ ಬಾಲಕ್ಕೆ ಬಿದ್ದಾಡಿದರಂತೆ, ಸರಿಯಾದ ರೂಪ, ಉತ್ತರ ಕೊಟ್ಟಿಲ್ಲ. ಇದು ಗಿರಿಯ ವರ್ಣನೆ ಆಗಿತ್ತು, ಉತ್ತರ ಕೊಟ್ಟಿಲ್ಲ. ಅಜಗಣ್ಣ ಅಂಕಿತ ನಾಮವಾಗಿದ್ದು, ಉತ್ತರ ಕೊಟ್ಟಿಲ್ಲ. ಬ್ರಹ್ಮಪ್ರಿಯ ವೀಕ್ಷಕ ಬಂದದ್ದು ಶತಾವಧಾನಿ ಆರ್ ಗಣೇಶ್ DVG ಅವರ ಬಗ್ಗೆ ಬರೆದಂತಹ ಪುಸ್ತಕ ಅದು. ಪ್ರೀತಿ ಕೊಟ್ಟ ರಾಧೆಗೆ HS ವೆಂಕಟೇಶ್ ಮೂರ್ತಿ ಬಂದದ್ದು. ಈ ಇಸ್ರೋ ವಿಜ್ಞಾನಿ ರಿತು ಕರದಾಲ್ ಶ್ರೀವಾಸ್ತವ್, ಉತ್ತರ ಕೊಟ್ಟಿಲ್ಲ. ಇವರು ತೇಜಸ್ವಿನಿ ನಿರಂಜನ, ಈಗಷ್ಟೇ ಭೂಕರ್ ಪ್ರಶಸ್ತಿ ಬಂತಲ್ಲ. ಹಾಗೇನೆ ಇನ್ನೂ ಒಂದು ಪ್ರಶಸ್ತಿ, ಏಷ್ಯಾ ಪ್ರಶಸ್ತಿ ಬಂತು. ನಮ್ಮ ಕವಿ ಜಯಂತ್ ಕಾಯ್ಕಿಣಿ ಬರೆದಂತ ಪುಸ್ತಕವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದಕ್ಕೆ ಇವರಿಗೆ ಪ್ರಶಸ್ತಿ ಬಂತು. ಅನುಪಮಾ ನಿರಂಜನ ಮಗಳು ತೇಜಸ್ವಿನಿ ನಿರಂಜನ. ಹುಲ್ಲೂರು ಮೂಕಾಂಬಿಕೆಯ ಚಿತ್ರವನ್ನ ನಾವು ನೋಡಿದ್ದು. ಎಷ್ಟು ಸರಿ ಉತ್ತರ ಆಗಿದೆ? ಗೊತ್ತಿಲ್ಲ. ಅಲ್ಲ, 2 ಇರಬೇಕಲ್ಲ. ಹೌದಾ? ಒಂದು ಪುಸ್ತಕವನ್ನ ಕೊಟ್ಟಿದ್ದೇವೆ. ಈಗ ಅವಕಾಶ, ಧನ್ಯವಾದಗಳು ನಮಗೆ. ಮೊದಲನೇ ತಂಡಕ್ಕೆ, 2ನೇ ತಂಡಕ್ಕೆ. ಈಗ 1, 2, 4 ಧ್ರುವ ತಂಡ ಸಂಖ್ಯೆ 4 ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿದ್ಧವಾಗಿದ್ದೀರಾ? ತಮ್ಮ ಸಮಯ ಈಗ ಆರಂಭ ಆಯಿತು. ಅಗಲಿಲ್ಲಿ ಹೊತ್ತಲಿಲ್ಲ, ಮೇಲೆ ಸಿಯಲಿಲ್ಲ ಎಂಬ ನುಡಿಗಟ್ಟಿನ ಅರ್ಥವೇನು? ಕಷ್ಟಗಳ ಅನುಭವವಿರು, ಅನುಭವ ಇಲ್ಲದಿರು. ಇರು. ಪಾದದ ಹೆಬ್ಬೆರಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಗುಟ, ಅಂಗುಟ. ಅಹಂಕಾರ ಎಂಬ ಪದದ ವಿರುದ್ಧ ಪದ ಯಾವುದು? ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಲ್ಲಿ ಹೋಯ್ತು ಅಂದ್ರೆ ಈ ಓಟನ್ನು ಬಿಡಿಸಿ. ಮುಟ್ಟಿದಾಗ ಹುಲ್ಲಿನ ತಂತೆ, ಎತ್ತಿದಾಗ ಹಾವಿನ ಹೆಡೆ. ಒಬ್ಬರು ಉತ್ತರ ಕೊಡಿ ದಯವಿಟ್ಟು. ಮಡಿವಾಳದ ಮಾಚಯ್ಯ ನಗರ ಅಂಕಿತ ನಾಮವೇ? ಕರ್ಮ ಪುಸ್ತಕವನ್ನ ಯಾರು ಬರೆದರು? ಪ್ರೀತಿ ಕೊಟ್ಟ ಅದೇ ಬಂತು. ಇನ್ನೊಂದು ಪ್ರಶ್ನೆ ಆಮೇಲೆ ಕೇಳ್ತೇನೆ. ಈ ಇಸ್ರೋ ವಿಜ್ಞಾನಿಯನ್ನು ಗುರುತಿಸಿ. ಸಮಯ ಮುಗಿದಿದೆ, ಉತ್ತರ ಕೊಡಬಹುದು. ಶ್ರೀಕಾಂತ್ ಅಂತ. ಶಿವನ್. ಪ್ರೇಕ್ಷಕರಲ್ಲಿ ಯಾರಾದರೂ 2 ಪ್ರಶ್ನೆಗೆ ಉತ್ತರ ಕೊಡೋದು ನಿಂತ್ಕೋಬಹುದು. ಇದು ಬಿಟ್ಬಿಡಿ, ಈ ಪ್ರಶ್ನೆ ಬೇಡ. ಮುಂದಿನ ಪ್ರಶ್ನೆ. ಇವರನ್ನ ಗುರುತಿಸಬೇಕು.
ಗೋವಿಂದ ಪೈ. ಈ ದೇವತೆಯನ್ನು ಗುರುತಿಸಿ. ಅನ್ನಪೂರ್ಣೇಶ್ವರಿ ಹೊರನಾಡು. ಯಾರು? ಹೊರನಾಡು ಅನ್ನಪೂರ್ಣೇಶ್ವರಿ. ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಅನುಭವ ಇಲ್ಲದಿರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಂಗುಟ ಉತ್ತರ ಸರಿಯಾಗಿದೆ. ಅಹಂಕಾರ ನಿರಹಂಕಾರ ಉತ್ತರ ಸರಿಯಾಗಿದೆ. ಇಲ್ಲಿ ಹೋಯಿತು ಅಂದ್ರೆ ಹೊಳಿ ಹೋಯಿತು ಅನ್ನಂತೆ ಸರಿಯಾಗಿದೆ. ಮುಟ್ಟಿದಾಗ ಹೊಳಿಲಿನಂತೆ, ಎತ್ತಿದಾಗ ಹಾವಿನ ಹೆಡೆ, ಹೆಣ್ಣು ಮಕ್ಕಳ ಜಡೆ ಅಂತೆ ಇದು. ಮಡಿವಾಳರ ಮಾಚಯ್ಯ, ಕಲಿ ದೇವರ ದೇವ, ಕರ್ಮ ಬಂದದ್ದು ಕರ್ಣಂ ಪವನ್ ಪ್ರಸಾದ್ ಅವರು. ಇದೊಂದು ಪ್ರಶ್ನೆ ನಿಮಗೆ ಬೇರೆ ಕೊಡ್ತೇನೆ. ಈ ಇಸ್ರೋ ವಿಜ್ಞಾನಿಯನ್ನ ಗುರುತಿಸಿ. ಶಿವಂ ಪರವಾಗಿಲ್ಲ, ಉತ್ತರವನ್ನ ಕೊಡ್ತಾ ಇದ್ದೇನೆ. ಇವರು ಮಂದೂರು ಕೃಷ್ಣಮೂರ್ತಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು. ಹೊರನಾಡು ಅನ್ನಪೂರ್ಣೇಶ್ವರಿ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನ ಅವರಿಗೆ ಬಹುಮಾನವಾಗಿ ಕೊಡೋಣ. ಧನ್ಯವಾದಗಳು. 3 ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳು ನಮಗೆ ದೊರೀತಾ ಇವೆ. ಧನ್ಯವಾದಗಳು ತಮಗೆ. ಈಗ 3ನೇ ತಂಡಕ್ಕೆ ಪ್ರಶ್ನೆ. ನಮ್ಮ ಹತ್ರ ಇರೋದು 1, 2, 5 ಸಂಖ್ಯೆ 2 ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿದ್ಧವಾಗಿದ್ದೀರಾ? ತಮ್ಮ ಸಮಯ ಈಗ ಆರಂಭ ಆಯಿತು. ಆಲಿ ಅಕ್ಷತೆಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಬೇಗವಾಗು, ಬಹಳ ತಣ್ಣಗಾಗು. ಬರೆಯಬೇಕಾದ, ಚಿಂತಿಸಬೇಕಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲೇಖ್ಯ, ಆಲೇಖ್ಯ. ಒಟ್ಟಿ ಎಂಬ ಪದದ ವಿರುದ್ಧ ಪದ ಯಾವುದು? ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಲ್ಪರ ಸಂಘ ಈ ಒಗಟನ್ನು ಬೆಳೆಸಿ. ಚೋಟದ ಹುಡುಗನಿಗೆ ಮಾರುದ್ದ ಪೇಟ. ಮುಳುಗಿನ. ಚನ್ನಬಸವಣ್ಣನವರ ಅಂಕಿತ ನಾಮವೇ? ಶಿಕಾರಿ ಪುಸ್ತಕವನ್ನ ಯಾರು ಬರೆದರು? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ ಕವನವನ್ನ ಯಾರು ಬರೆದರು? ಇಸ್ರೋ ವಿಜ್ಞಾನಿಯನ್ನು ಗುರುತಿಸಿ. ಉತ್ತರ ಕೊಡಬಹುದು. ಇನ್ನು ಒಂದು ಪ್ರಶ್ನೆಗೆ 9, 10 ಯಾವ ಉತ್ತರ ಕೊಡ್ತೀರಿ? ತಗೊಳ್ಳದೇ ಇರೋರು ಹೇಳಿ. ಸಿದ್ಧವಾಗಿದ್ದೀರಾ? ಈ ಸಾಹಿತಿಯನ್ನು ಗುರುತಿಸಿ. ಯಾರು ಹೇಳಿದ್ದು? ತರಾಸು ಸರ್. ನಾನು ಕೇಳ್ತಾ ಪ್ರಶ್ನೆ ಅವ್ರಿಗೆ ಸರ್. ಈ ದೇವತೆಯನ್ನು ಗುರುತಿಸಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಬಹಳ ತಣ್ಣಗಾಗು ಉತ್ತರ ಸರಿಯಾಗಿದೆ. ಆಲೇಖ್ಯ ಉತ್ತರ ಸರಿಯಾಗಿದೆ. ಒಟ್ಟಿ, ಜೊತೆ, ಗುಂಪು, ಜಂಟಿ ಅನ್ನೋ ಶಬ್ದವನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಉತ್ತರ ಸರಿ ಅಂತ ಸ್ವೀಕರಿಸೋಣ. ಅಲ್ಪರ ಸಂಘ, ಅಭಿಮಾನ ಸಂಘ, ಅಭಿಮಾನ ಭಂಗ ಉತ್ತರ ಸರಿಯಾಗಿದೆ. ಚೋಟದ ಹುಡುಗನಿಗೆ ಮಾರುದ್ದ ಪೇಟ ಅಂದ್ರೆ ಮುಸ್ಕಿನ್ ಜೋಳ. ಉತ್ತರ ಕೊಟ್ಟಿಲ್ಲ. ಚನ್ನಬಸವಣ್ಣ ಅವರ ಅಂಕಿತನಾಮ ಗೂಡರ ಚನ್ನ ಸಂಗಯ್ಯ. ಶಿಕಾರಿ ಪುಸ್ತಕವನ್ನು ಬರೆದದ್ದು ಯಶವಂತ ಚಿತ್ತಾಲ. ಪ್ರೀತಿ ಇಲ್ಲದ ಮೇಲೆ ಜಿ.ಎಸ್. ಶಿವರುದ್ರಪ್ಪ ಬರೆದದ್ದು. ಇವರು ಉನ್ನಿಕೃಷ್ಣ ನಾಯರ್. ಉತ್ತರ ಕೊಟ್ಟಿಲ್ಲ. ಇವರು ಕಳಕಿದ ರಾಮಸ್ವಾಮಯ್ಯ ಸುಬ್ಬರಾವ್ ತರಾಸು. ಉತ್ತರ ಸರಿಯಾಗಿದೆ. ಶೃಂಗೇರಿ ಶಾರದೆ. ಉತ್ತರ ಸರಿಯಾಗಿದೆ. ಪುಸ್ತಕಗಳನ್ನು ದಯವಿಟ್ಟು ಕೊಡಿ. ಅವರಿಗೆ ಕೊಡಿ. ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇವ್ರಿಗೂ ಕೊಡಿ. ತರಾಸು ಹೇಳಿದ್ದಾರೆ ಸರ್, ಬೇರೆಯವರು ಕೇಳಿದಾಗ ಅವರಿಗೆ ಉತ್ತರ ಕೊಡೋಕೆ ಅವಕಾಶ ಕೊಡಿ. 5 ಸರಿ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕಗಳು ತಮಗೆ ದೊರೆಯುತ್ತವೆ. ಧನ್ಯವಾದಗಳು. ಈಗ ಇವತ್ತಿನ ಈ ಸುತ್ತಿನ ಕೊನೆಯ ಪ್ರಶ್ನೆ ಬರ್ತಾ ಇದೆ ಪ್ರಕೃತಿ ತಂಡಕ್ಕೆ. 6. ಈಗ ನಮ್ಮ ಹತ್ರ ಉಳ್ಕೊಂಡಿರೋದು ಯಾವುದು? 1, 5, 6. ಸಂಖ್ಯೆ 1. ಸಿದ್ಧವಾಗಿದ್ದೀರಿ ಅಲ್ವಾ? ತಮ್ಮ ಸಮಯ ಈಗ ಆರಂಭ
ಆಗ್ತಿದೆ. 6ಕ್ಕೆ ಏರದೆ 3ಕ್ಕೆ ಇಳಿದವನು ಎಂಬ ನುಡಿಗಟ್ಟಿನ ಅರ್ಥವೇನು? ಒಂದೇ ರೀತಿ ಇರುವವನು ಸ್ಥಿತಪ್ರಜ್ಞನು. ಒಂದೇ ರೀತಿ ಇರುವವನು. ಕಬ್ಬಿನಿಂದ ರಸವನ್ನು ತೆಗೆಯುವ ಯಂತ್ರ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಅಲೆ, ಆಲೆ. ಆಲೆ. ಊರ್ಜಿತ ಎಂಬ ಪದದ ವಿರುದ್ಧ ಪದ ಯಾವುದು? ಅನೂರ್ಜಿತ. ಈ ಗಾದೆಯನ್ನು ಪೂರ್ಣಗೊಳಿಸಿ ಅರ್ಧ ಕಲಿತವನ ಪಾಸ್. ಈ ಒಗಟನ್ನು ಬಿಡಿಸಿ. ಬಂಗಾರದ ಗುಬ್ಬಿಯು ಬಾಳದಲ್ಲಿ ನೀರನ್ನು ಕುಡಿಯುತ್ತೆ. ಪಾಸ್. ಜೇಡರ ದಾಸಿಮಯ್ಯನ ಅಂಕಿತ ನಾಮವೇನು? ಪಾಸ್. ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಈ ಪುಸ್ತಕವನ್ನ ಯಾರು ಬರೆದರು? ಪಾಸ್. ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆನು ಗುರುವೇ ಈ ಕವನ ಬರೆದದ್ದು ಯಾರು? ಪಾಸ್. ಇಸ್ರೋ ವಿಜ್ಞಾನಿಯನ್ನು ಗುರುತಿಸಿ. ಪಾಸ್. ಈ ಸಾಹಿತಿಯನ್ನು ಗುರುತಿಸಿ. ಬೆಲ್ಲಾಗಿದೆ, ಚಿಂತೆ ಇಲ್ಲ, ಉತ್ತರ ಕೊಡಬಹುದು. ಗೊತ್ತಿಲ್ಲ. ಈಗ ಕೊನೆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ಒಬ್ಬರು ನಿಂತ್ಕೊಳ್ಳಿ. ಮೈಕ್ ಯಾರ ಹತ್ರ ಇದೆ? ಈ ದೇವತೆಯನ್ನು ಗುರುತಿಸಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಒಂದೇ ರೀತಿ ಇರುವವನು ಉತ್ತರ ಸರಿಯಾಗಿದೆ. ಆಲೆ ಉತ್ತರ ಸರಿಯಾಗಿದೆ. ಊರ್ಜಿತ ಅನೂರ್ಜಿತ ಉತ್ತರ ಸರಿಯಾಗಿದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಉತ್ತರ ಕೊಟ್ಟಿಲ್ಲ. ಬಂಗಾರದ ಗುಬ್ಬಿ ಬಾಳದಲ್ಲಿ ನೀರು ಕುಡಿಯೋದು ಹಣತೆ ಉತ್ತರ ಕೊಟ್ಟಿಲ್ಲ. ಜೇಡರ ದಾಸಮಯ್ಯ ರಾಮನಾಥ ಉತ್ತರ ಕೊಟ್ಟಿಲ್ಲ. ಪಾಕಕ್ರಾಂತಿ ಬರೆದದ್ದು ತೇಜಸ್ವಿ ಉತ್ತರ ಕೊಟ್ಟಿಲ್ಲ. ಮುಚ್ಚು ಮನೆ ಇಲ್ಲದೆಯೇ ಕುವೆಂಪು ಬರೆದದ್ದು ಉತ್ತರ ಕೊಟ್ಟಿಲ್ಲ. ವೀರ ಮುತ್ತುವೇಲ್ ಉತ್ತರ ಕೊಟ್ಟಿಲ್ಲ. ಜಿ.ಪಿ. ರಾಜರತ್ನಂ ಉತ್ತರ ಕೊಟ್ಟಿಲ್ಲ. ಚಾಮುಂಡೇಶ್ವರಿ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನ ದಯವಿಟ್ಟು ಕೊಡಿ. ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳು ನಮಗೆ ಸಿಗ್ತಾ ಇವೆ. ಧ್ರುವ ತಂಡಕ್ಕೆ ಒಂದು ಪ್ರಶ್ನೆ ನಾನು ಕೊಡಬೇಕಾಗಿದೆ. ಆ ಪ್ರಶ್ನೆಯನ್ನ ಕೊಡ್ತೇನೆ. ಯಾರಾದರೂ ಒಬ್ಬರು 6ನೇ ಸಂಖ್ಯೆ ಆಯ್ಕೆ ಮಾಡ್ಕೊತಾ ಇದ್ದೇನೆ. 6ರಲ್ಲಿ ಈ 10 ಪ್ರಶ್ನೆಗಳಲ್ಲಿ 9 ಪ್ರಶ್ನೆಗೆ ಉತ್ತರ ಕೊಟ್ಟು 9 ಪುಸ್ತಕ ಪಡೆಯೋ ಅವಕಾಶ ಉಂಟು. ಒಬ್ಬರು ನಿಂತ್ಕೊಳ್ಳಿ ಆಡಿಯನ್ಸ್ ಅಲ್ಲಿ. ನಾನು ಮಾಡಲ್ಲ. ದಯವಿಟ್ಟು 1 ನಿಮಿಷ. ಒಂದು ಒಳ್ಳೆಯ ಸಲಹೆ ಬಂದಿದೆ. ಯಾರ್ಯಾರಿಗೆ ಉತ್ತರ ಕೊಡೋ ಆಸೆ ಇದೆಯೋ ಅವರು ಬಂದ್ಬಿಡಿ ಮುಂದಕ್ಕೆ. ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ 9 ಜನ ಬನ್ನಿ. ಯಾಕಂದ್ರೆ 10ನೇ ಪ್ರಶ್ನೆ ಧ್ರುವ ತಂಡಕ್ಕೆ ಮೀಸಲಿಟ್ಟಿಲ್ಲ. 9 ಜನ ಬನ್ನಿ. 9 ಜನ. ದಯವಿಟ್ಟು 9 ಜನ ಮೊದಲು ಬನ್ನಿ. ಉಳಿದವ್ರಿಗೆ 2ನೇ ಸುತ್ತು ಕೇಳ್ತೇನೆ. 9 ಜನ. 18 ಜನಕ್ಕೆ ಅವಕಾಶ ಉಂಟು. ಬನ್ನಿ. ಎರಡೇ ನೀವು ನಿಶ್ಶಬ್ದವಾಗಿ ಇಲ್ಲ ಅಂದ್ರೆ ಮೇಡಮ್ 7ನೇ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಗಮನದ ಬರ್ದದ್ದು ಯಾರು ಅಂತ ಕೇಳ್ತೀವಲ್ವಾ, ಆ ಪ್ರಶ್ನೆಗೆ ದಯವಿಟ್ಟು ನೀವು ಉತ್ತರ ಕೊಡಿ. ಬೇರೆಯವರು ಸುಮ್ಮನೆ ಇರಬೇಕು. ದಯವಿಟ್ಟು ತೊಂದರೆ ಕೊಡಬೇಡಿ. ಈಗ ಮೊದಲನೇ ತಂಡದಿಂದ ಶುರುವಾಗ್ತೀವಿ. ಮೈಕ್ನ ನೀವೇ ಕೊಡಿ ಅವರಿಗೆಲ್ಲರೂ. ಇದಕ್ಕೆ ಸಮಯ 1 ನಿಮಿಷ ಬಿಟ್ಟು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಉತ್ತರ ಸಾವಕಾಶವಾಗಿ ಕೊಡಿ. ಅಡ್ಡ ಕಸಿಬಿ ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವಿ, ಅನನುಭವಿ. ಹೇಳಿಮಾ ಅವರಿಗಾದ್ರೆ ಮುಂದವ್ರು ಕೇಳಿ. ಅನನುಭವಿ ಮುಂದವ್ರು ಕೇಳಿ. ಉಳಿದಿರೋದು 2 ಬಗ್ಗೆ ಅಲ್ವಾ? ಅನುಭವಿ
ಅನನುಭವಿ ಅಂತ ಹೇಳಿದ್ದೀರಲ್ವಾ, ಆಮೇಲೆ ನೋಡೋಣ. ಎರಡನೇ ಪ್ರಶ್ನೆ, ಸ್ಪಷ್ಟವಾದ ವಿಷಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಗೈ ನಿಂಬೆ, ಅಂಗೈ ನೆಲ್ಲಿ. ಅಂಗೈ ನೆಲ್ಲಿ. ಉನ್ನತ ಎಂಬ ಪದದ ವಿರುದ್ಧ ಪದ ಯಾವುದು? ನೀವು ಹೇಳಿ. ಚಾಯ್ಸ್ ಇಲ್ಲದೆ ಇರೋದ್ರಿಂದ ಅವನತಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. 20ಕ್ಕೆ ಯಜಮಾನಿಕೆ ಬೇಡ, ಗೊತ್ತಿಲ್ಲ. ಈ ಕೋಟನ್ನು ಬಿಡಿಸಿ. ನೀರಿರೋ ತಾವ ನಿಲ್ಲಲೇ ಜಾಣ, ಮುಳ್ಳಿರೋ ತಾವ ಮುಳ್ಳುಗಲೇ ಕೋಣ. ಚಪ್ಲಿ. ಸೂಳೆ ಸಂಕವನ ಅಂಕಿತ ನಾಮವೇನು? ಬೆಟ್ಟದ ಶಿವ ಪುಸ್ತಕವನ್ನ ಯಾರು ಬರೆದರು? ಶಿವರಾಮ್ ಕಾರತ್. ನಿಮ್ಮ ಪ್ರಶ್ನೆ, ಧ್ರುವ ತಂಡ. ತೌರ ಸುಖದೊಳಗೆನ್ನ ಮರತಿಗಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಹೊರೆಗೆ ನಿಟ್ಟು. ಈ ಕವನವನ್ನ ಯಾರು ಬರೆದರು? ದರಾ ಬೇಂದ್ರೆ. 8ನೇ ಪ್ರಶ್ನೆ, ಇಸ್ರೋ ವಿಜ್ಞಾನಿಯನ್ನು ಗುರುತಿಸಿ. ಗೊತ್ತಿಲ್ಲ. ಈ ಸಾಹಿತಿಯನ್ನು ಗುರುತಿಸಿ. ಚೆಂಬೆಳಕಿನ ಕವಿ. ಹೇಳಿ. ಯಾರು? ಚೆನ್ನವೀರ ಕಣವಿ. ಈ ದೇವಿಯನ್ನು ಗುರುತಿಸಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಅನನುಭವಿ ಉತ್ತರ ಸರಿಯಾಗಿದೆ, ಒಂದು ಪುಸ್ತಕ ಕೊಟ್ಬಿಡಿ. ಅಂಗೈನಲ್ಲಿ ಉತ್ತರ ಸರಿಯಾಗಿದೆ, ಪುಸ್ತಕವನ್ನ ಕೊಡಿ. ಉನ್ನತ ಅವನತ ಉತ್ತರ ಸರಿಯಾಗಿದೆ, ಪುಸ್ತಕವನ್ನ ಕೊಡಿ. 20ಕ್ಕೆ ಯಜಮಾನಿಕೆ ಬೇಡ, 70ಕ್ಕೆ ದಮ್ಮು ಬೇಡ, ಯಾರು ಕೊಟ್ಟಿಲ್ಲ. ಇದು ಚರ್ಮದ ಚಪ್ಪಲಿ. ಚಪ್ಪಲಿ ನಾವು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಪುಸ್ತಕವನ್ನ ಕೊಡಿ. ಸೂಳೆ ಸಂಕವ, ಅಂಕಿತರಾಮ, ನಿರ್ಲಜ್ಜೇಶ್ವರ. ಬೆಟ್ಟದ ಯುವ ಬರೆದದ್ದು ಕಾರಂತರು. ಯಾರೋ ಹೇಳಿದ್ರು ಉತ್ತರ. ಯಾರೋ ನೀವು ಹೇಳಿದ್ರಾ? ತಂಟೆಗಳು ಹೇಳಿಬಿಡಿ. 7ನೇ ಪ್ರಶ್ನೆ ಈಗ ಬಂತು. ಓ, ಹೇಳಿದ್ದ. ಸರಿ, ಹಾಗಿದ್ಮೇಲೆ ಪುಸ್ತಕ ನಿಮಗೆ ಕೊಡ್ತಾವೆ. ಧ್ರುವ ತಂಡಕ್ಕೆ ಟ್ವೀಟ್ ಆಗಿದೆ. ಕೆ.ಎಸ್. ನರಸಿಂಹಸ್ವಾಮಿ ಆಗಿತ್ತು. ಎಂ. ಶಂಕರನ್, ಚೆನ್ನವೀರ ಕಣವಿ ಉತ್ತರ ಸರಿಯಾಗಿದೆ. ಮಾರಿಕಾಂಬಾ ಶಿರಸಿ ಉತ್ತರ ಸರಿಯಾಗಿದೆ. ಧನ್ಯವಾದಗಳು. ಇನ್ನು ಉಳಿದವರು ಯಾರಿದ್ದೀರಿ? ಮುಂದೆ ಇರಿ. ಪುಸ್ತಕ ತಗೊಳ್ಳದೇ ಇದ್ದವರು ಬರ್ಬೋದು. ಲಾಸ್ಟ್ ರೌಂಡ್. ಅಡಿಗೆ ಮನೆಗೆ ಜಗಳ ಎಂಬುದು ಜಗತ್ತಿನ ಅರ್ಥವೇ. ಅಡಿಗೆಯವಳ ಜೊತೆಯಲ್ಲಿ ಜಗಳ, ಹೆಂಗಸರ ಜಗಳ. ಸೀರೆಯ ಸೆರಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಚಲ, ಸಂಚಲ. ಆರ್ದ್ರ ಎಂಬ ಪದದ ವಿರುದ್ಧ ಪದ ಯಾವುದು? ಆರ್ದ್ರ ಅಂತ ಗೊತ್ತೇ ಆಗಿರೋದು. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇದ್ದಲಿಗೆ ಮಸಿಯು, ಅವ್ವ ಅಂದ್ರೆ ತೆರೀತ, ಅಪ್ಪ ಅಂದ್ರೆ ಮುಚ್ತಾವ. ಸೊನ್ನೆಲೆಗೆ ಸಿದ್ದರಾಮನವರ ಅಂಕಿತ ನಾಮವೇ? ಗಾಚರ್ ಗೋಚರ್ ಪುಸ್ತಕವನ್ನ ಯಾರು ಬರೆದರು? ಒಂದೇ ಒಂದೇ ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಈ ಕವನವನ್ನ ಯಾರು ಬರೆದರು? ಇಸ್ರೋ ವಿಜ್ಞಾನಿ. ಈ ಗಮಕಿ ಪದ್ಮಶ್ರೀ ಬಂದಿದೆ. ಕೇಶವಮೂರ್ತಿ. ಈ ದೇವತೆ ಯಾರಿಗೂ ಗೊತ್ತಿಲ್ಲ. ಉತ್ತರ ನೋಡ್ತಾ ಹೋಗೋಣ. ಹೆಂಗಸರ ಜಗಳ ಉತ್ತರ ಸರಿಯಾಗಿದೆ, ಪುಸ್ತಕವನ್ನ ಕೊಡಿ. ಅಂಚಲ ಉತ್ತರ ಸರಿಯಾಗಿದೆ. ಆರ್ದ್ರ ಅಂದ್ರೆ ಒಣ. ನಾನು ನಿಮ್ಗಾಗಲೇ ಒದ್ದೆ ಅಂತ ಹೇಳಿದೆ. ಒಣ ಅಂತಿದ್ರೆ ಅವಾಗ ಹೇಳೋದು. ಇದ್ದಿಲಿಗೆ ಮಸಿಯು ಬುದ್ಧಿಯನ್ನು ಹೇಳಿದ್ದಂತೆ, ಯಾರು ಗೊತ್ತಿಲ್ಲ. ತುಟಿಗಳು ಉತ್ತರ ಸರಿಯಾಗಿದೆ.
ಸೊನ್ನೆಲಿಗೆ ಸಿದ್ದರಾಮ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಉತ್ತರ ಕೊಟ್ಟಿಲ್ಲ. ರಾಜಭೂಷಣ್ ಬರೆದದ್ದು ವಿವೇಕಾನಂದ ಉತ್ತರ ಕೊಟ್ಟಿಲ್ಲ. ದರಾ ಬೇಂದ್ರೆ ಕವನ ಬರೆದದ್ದು ಉತ್ತರ ಕೊಟ್ಟಿಲ್ಲ. ಎಸ್ ಸಿ ಥಾಮಸ್ ಉತ್ತರ ಬಂದಿಲ್ಲ. ಕೇಶವಮೂರ್ತಿಗೆ ಉತ್ತರ ಸರಿಯಾಗಿದೆ. ಕೊಡಲಿ ರಾಜರಾಜೇಶ್ವರಿ ಮಂಗಳೂರಲ್ಲಿ ಉತ್ತರವನ್ನ ಕೊಟ್ಟಿಲ್ಲ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು 3 ನಿಮಿಷ ಇದ್ದು ಬಿಡಿ, ಬಹುಮಾನ ವಿತರಣೆ ಮಾಡೋಣ. ಆನಂದ ನಾವೆಲ್ಲ ಒಟ್ಟಿಗೆ ಹೋಗೋಣ. Thank you.